ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ಕಂದ ದೀಕ್ಷಿತ್. ಸೊ ಇವತ್ತಿನ ವಿಡಿಯೋದಾಗ ಹ್ಯೂಮನ್ ಏನೋ ಹೊಸ ಚಾಪ್ಟರ್ನ ಶುರು ಮಾಡ್ತಿರ್ತೀವಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಲಾಸ್ಟ್ ಕ್ಲಾಸ್ ನಾವು ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ಲೆಕ್ಷನ್ ಟಾಪಿಕ್ ನ ಕಂಪ್ಲೀಟ್ ಮಾಡಿದೀವಿ. ಸೊ ಇವತ್ತು ನಾವು ಹೊಸ ಚಾಪ್ಟರ್ ಆದ ಹ್ಯೂಮನ್ ಐ ಅನ್ನೋ ಚಾಪ್ಟರ್ ನ ಶುರು ಮಾಡ್ತಿರ್ತೀವಿ. ಸೊ ಹ್ಯೂಮನ್ ಐ ಅನ್ನೋ ಚಾಪ್ಟರ್ ಬಂದ್ಬಿಟ್ಟು ಫಿಸಿಕ್ಸ್ ಪಾರ್ಟ್ ಇನ್ಕ್ಲೂಡ್ ಆಗ್ತಾ ಇರುತ್ತೆ. ಅಂಡ್ ಫಿಸಿಕ್ಸ್ ಅಲ್ಲಿ ಇದು ಮೇಜರ್ ಆಗಿ ಲಾಸ್ಟ್ ಚಾಪ್ಟರ್ ಆಗಿರುತ್ತೆ. ಸೊ ಫಿಸಿಕ್ಸ್ ಅಲ್ಲಿ ಯಾವ್ದಪ್ಪ ಚಾಪ್ಟರ್ ಇತ್ತು ಅಂತಂದ್ರೆ ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಅಂಡ್ ಹ್ಯೂಮನ್ ಐ. ಸೊ ಇದಿಷ್ಟು ಮೇಜರ್ ಚಾಪ್ಟರ್ಸ್ ಇತ್ತು. ಮತ್ತೆ ಇನ್ನು ಸೋರ್ಸಸ್ ಆಫ್ ಎನರ್ಜಿ ಅಂತಿದೆ, ಅದು ನಾವು ಬಿಟ್ಬಿಡೋಣ ಬಿಕಾಸ್ ಅದು ನಮಗೆ ಎಕ್ಸಾಮಿನೇಷನ್ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ. ಅಂಡ್ ಅದನ್ನ ನಾವು ಒಂದೇ ದಿನ ಕಂಪ್ಲೀಟ್ ಮಾಡ್ತಾ ಇರ್ಬೋದು. ಸೊ ಇದು ಮೇಜರ್ ಆಗಿ ಹ್ಯೂಮನ್ ಐ ಬಂದ್ಬಿಟ್ಟು ಫೋರ್ತ್ ಚಾಪ್ಟರ್ ಆಗಿರುತ್ತೆ ಫಿಸಿಕ್ಸ್ ಅಲ್ಲಿ. ಅಂಡ್ ಇದು ಮೇಜರ್ ಆಗಿ ಲಾಸ್ಟ್ ಚಾಪ್ಟರ್ ಆಗಿರುತ್ತೆ ಹ್ಯೂಮನ್ ಐ. ಸೊ ಈ ಚಾಪ್ಟರ್ ನಾವು ಏನಪ್ಪ ಕಲಿತಾಡ್ತೀವಿ ಅಂತಂದ್ರೆ, ಸೊ ಈ ಚಾಪ್ಟರ್ ನಾವು ಹ್ಯೂಮನ್ ಐ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ನಿಮಗೆ ಕಾಣಿಸ್ತಾ ಇದೆ ಒಂದು ಐ ಬಾಲ್. ಸೊ ಇದು ಹ್ಯೂಮನ್ ಐ ಆಗಿದೆ. ಸೊ ಈ ಡಯಾಗ್ರಾಮ್ ಹ್ಯೂಮನ್ ಐ ಏನ್ ಪಾರ್ಟ್ಸ್ ಇದೆ, ಅದು ಫಂಕ್ಷನ್ಸ್ ಏನು, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಮತ್ತೆ ನಾವು ದೂರ ಇರೋ ಆಬ್ಜೆಕ್ಟ್ ನಮಗೆ ಹೆಂಗ್ ಕಾಣಿಸ್ತಾ ಇರುತ್ತೆ, ನಮಗೆ ಹೆಂಗೆ ಅದು ನಮಗೆ ಕಾಣಿಸುತ್ತೆ, ಮತ್ತೆ ನಮಗೆ ಹತ್ತ ಇರೋ ಆಬ್ಜೆಕ್ಟ್ ನಮಗೆ ಕಾಣಿಸಕ್ಕೆ ನಮ್ಮ ಐಯಲ್ಲಿ ಹೆಂಗ್ ಆಗ್ತಾ ಇರುತ್ತೆ ಫಂಕ್ಷನ್ಸ್, ಅದೆಲ್ಲ ನೋಡ್ತಾ ಇರ್ತೀವಿ. ಸೊ ಇದು ಫಸ್ಟ್ ಪಾರ್ಟ್ ಆಗಿರುತ್ತೆ. ಅದಾದ್ಮೇಲೆ ನಾವು ಏನಪ್ಪ ಡಿಸ್ಕಸ್ ಮಾಡ್ತೀವಿ ಅಂತಂದ್ರೆ, ಸೊ ಡಿಫೆಕ್ಟ್ಸ್ ಏನಿದೆ. ಸೊ ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನಕ್ಕೆ ದೂರ ಇರೋ ಆಬ್ಜೆಕ್ಟ್ ಕಾಣಿಸ್ತಾ ಇರುತ್ತೆ, ಹತ್ತ ಇರೋದು ಕಾಣಿಸಲ್ಲ. ಇನ್ನೊಂದು ಸ್ವಲ್ಪ ಜನಕ್ಕೆ ಹತ್ತ ಇರೋದು ಕಾಣಿಸುತ್ತೆ, ದೂರ ಇರೋದು ಕಾಣಿಸಲ್ಲ. ಅದಕ್ಕೆಲ್ಲ ಡಿಫೆಕ್ಟ್ಸ್ ಏನಂತಾರೆ, ಅದಕ್ಕೆಲ್ಲ ಹೆಸರು ಏನಿದೆ ಅದನ್ನ ನೋಡ್ತಾ ಇರೋಣ. ಸೊ ಇದು ಫಸ್ಟ್ ಪಾರ್ಟ್ ಆಗಿರುತ್ತೆ. ಸೊ ಸೆಕೆಂಡ್ ಪಾರ್ಟ್ ನಾವೇನಪ್ಪ ಡಿಸ್ಕಸ್ ಮಾಡ್ತೀವಿ ಅಂತಂದ್ರೆ, ಸೊ ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಅದಂದ್ರೆ ಸ್ಟಾರ್ಸ್ ಏನಕ್ಕೆ ಟ್ವಿಂಕಲ್ ಆಗ್ತಾ ಇರುತ್ತೆ, ಸ್ಕೈ ಕಲರ್ ಏನಕ್ಕೆ ಬ್ಲೂ ಇದೆ, ಅದಾದ್ಮೇಲೆ ಸನ್ಸೆಟ್ ಮತ್ತೆ ಸನ್ ರೈಸ್ ಅಲ್ಲಿ ಸ್ಕೈ ಕಲರ್ ಏನಕ್ಕೆ ನಮಗೆ ರೆಡ್ ಆಗಿ ಕಾಣಿಸ್ತಾ ಇದೆ, ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಸೊ ಫಸ್ಟ್ ಇವಾಗ ಶುರು ಮಾಡೋಣ ಹ್ಯೂಮನ್ ಐ ಬಗ್ಗೆ. ಅಂಡ್ ನಿಮಗೆ ಒಂದು ಡಯಾಗ್ರಾಮ್ ಕಾಣಿಸ್ತದೆ ಹ್ಯೂಮನ್ ಐದು. ಸೊ ಈ ಡಯಾಗ್ರಾಮ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಡಯಾಗ್ರಾಮ್ ಗೆ ಎಕ್ಸಾಮಿನೇಷನ್ ನಿಮ್ಗೆ ಕೇಳ್ತಾ ಇರ್ತಾರೆ, ಡ್ರಾ ದ ನೀಟ್ ಅಂಡ್ ಲೇಬಲ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಐ ಅಂತ. ಸೊ ಈ ಡಯಾಗ್ರಾಮ್ ನಿಮಗೆ ಇನ್ಸೈಡ್ ಕೊಟ್ಟಿದ್ದಾರೆ. ಸೊ ಈ ಡಯಾಗ್ರಾಮ್ ನೀವು ಪ್ರಾಕ್ಟೀಸ್ ಮಾಡಿ. ಅಂಡ್ ನಿಮಗೆ ಏನು ನಿಮಗೆ ಅಲ್ಲಿ ಪಾರ್ಟ್ಸ್ ಕೊಟ್ಟಿದ್ದಾರೆ ಅದನ್ನ ನೀವು ಲೇಬಲ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಸ್ವಲ್ಪ ಪಾಯಿಂಟ್ಸ್ ಇದೆ, ಅದನ್ನ ಪಾಯಿಂಟ್ಸ್ ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ನಾವು ಹ್ಯೂಮನ್ ಐಗೆ ಇದು ಏನು ನಮಗೆ ಕಾಣಿಸ್ತಾ ಇದೆ ಅದ್ರ ಬಗ್ಗೆ ನಾವು ಡೀಟೇಲ್ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಇದು ನಿಮಗೆ ಹ್ಯೂಮನ್ ಐ ಆಗಿದೆ. ಸೊ ನಿಮಗೆ ಇಲ್ಲಿ ಕಾಣಿಸ್ತದೆ ಈ ಪಾರ್ಟ್ ರೆಟಿನಾ ಅಂತ ಕರಿತೀವಿ, ಈ ರೆಡ್ ಕಲರ್ ಸಿಲಿಯರಿ ಮಸಲ್ಸ್ ಅಂತ ಕರಿತೀವಿ, ಇದನ್ನ ಕ್ರಿಸ್ಟಲೈನ್ ಲೆನ್ಸ್, ಅಕ್ವಾಷಿಯಸ್ ಹ್ಯೂಮರ್, ಇದೆಲ್ಲ ನಿಮ್ಗೆ ಏನ್ ಕಾಣಿಸ್ತದೆ ಈ ಪಾರ್ಟ್ಸ್ ನಲ್ಲಿ ನೀವು ಆರಾಮ್ಸೆ ಓದ್ಕೊಂತಾರೆ. ಇದು ಫಂಕ್ಷನ್ಸ್ ಇರೋದನ್ನ ನೋಡ್ತಾರೋಣ. ಸೊ ಫಸ್ಟ್ ನಮ್ಗೆ ಏನು ಐಬಾಲ್ ಇದೆ, ಅದು ಅಪ್ರಾಕ್ಸಿಮೇಟ್ಲಿ 2.3 ಸೆಂಟಿಮೀಟರ್ಸ್ ಇದೆ. ಸೊ ನೀವು ಡಯಾಮೀಟರ್ ಕೇಳಿದ್ರೆ ಐಬಾಲ್ ಏನು ಅಂತ, ಐಬಾಲ್ ಡಯಾಮೀಟರ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 2.3 ಸೆಂಟಿಮೀಟರ್ಸ್ ಇದೆ ನೀವು ಮೆಜರ್ ಮಾಡಿದ್ರೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಸೊ ಕ್ರಿಸ್ಟಲೈನ್ ಲೆನ್ಸ್ ಬಗ್ಗೆ ಮಾತಾಡೋಣ. ಸೊ ಕ್ರಿಸ್ಟಲೈನ್ ಲೆನ್ಸ್ ಯಾರಪ್ಪ ಅಂತಂದ್ರೆ, ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಮಧ್ಯೆ ನಿಮ್ಗೆ ಇಲ್ಲಿ ಬ್ಲೂ ಕಲರ್ ಕಾಣಿಸ್ತಿದೆ, ಸ್ವಲ್ಪ ಶೇಡ್ ತರ ಮಾಡ್ತೀನಿ. ಸೊ ಇದು ನಮ್ಮ ಕ್ರಿಸ್ಟಲೈನ್ ಲೆನ್ಸ್ ಆಗಿರುತ್ತೆ. ಸೊ ಇದು ಏನಪ್ಪಾ ಮಾಡುತ್ತೆ ಅಂದ್ರೆ ಅಡ್ಜಸ್ಟ್ ಮಾಡುತ್ತೆ ಫೋಕಲ್ ಲೆಂತ್ ಅನ್ನು. ಸೊ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ದೂರ ಇರೋ ಆಬ್ಜೆಕ್ಟ್ ನಿಮ್ಗೆ ಕಾಣಿಸ್ಬೇಕು ಅಂತಂದ್ರೆ, ಸೊ ಏನಾಗುತ್ತೆ ಅಂದ್ರೆ ಫೋಕಲ್ ಲೆಂತ್ ನಿಮಗೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅಂದ್ರೆ ನಮ್ಮ ಹತ್ರ ಈ ಒಂದು ಐ ಲೆನ್ಸ್ ಇದೆ. ಸೊ ಏನ್ ಕ್ರಿಸ್ಟಲೈನ್ ಲೆನ್ಸ್ ಇದೆ, ಈ ಲೆನ್ಸ್ ಬಂದು ತಿನ್ ಆಗುತ್ತೆ. ಸೊ ಸ್ವಲ್ಪ ದಪ್ಪ ಆಯ್ತು ಅಂದ್ರೆ ಅದು ತಿನ್ ಆಗುತ್ತೆ. ಸೊ ತಿನ್ ಆಗ್ಬಿಟ್ಟು ಏನಾಗುತ್ತೆ, ನಿಮಗೆ ಫೋಕಲ್ ಲೆನ್ಸ್ ಜಾಸ್ತಿ ಆಗುತ್ತೆ. ಫೋಕಲ್ ಲೆನ್ಸ್ ಜಾಸ್ತಿ ಆದಾಗ ನೀವು ದೂರ ಇರೋ ಆಬ್ಜೆಕ್ಟ್ ಅನ್ನು ನೀವು ಆರಾಮ್ಸೆ ಕಾಣಿಸ್ಕೊಬಹುದು. ಸೊ ನೆಕ್ಸ್ಟ್ ಏನಪ್ಪಾ ಮಾಡ್ಬೋದು, ನಿಮ್ಗೆ ಹತ್ರ ಇರೋ ಆಬ್ಜೆಕ್ಟ್ ಬೇಕು ಅಂತಂದ್ರೆ ಕ್ರಿಸ್ಟಲೈನ್ ಲೆನ್ಸ್ ಏನಿದೆ ಇದು ತಿಕ್ ಆಗ್ತಾ ಇರುತ್ತೆ, ಅಂದ್ರೆ ಸಣ್ಣ ಇರೋದು ಸ್ವಲ್ಪ ದಪ್ಪ ಆಗ್ತಾ ಇರುತ್ತೆ. ಅಂಡ್ ಫೋಕಲ್ ಲೆನ್ಸ್ ನಿಮಗೆ ಡಿಕ್ರೀಸ್ ಆಗ್ತಾ ಇರುತ್ತೆ. ಫೋಕಲ್ ಲೆನ್ಸ್ ಡಿಕ್ರೀಸ್ ಆದಾಗ ನಿಮಗೆ ಹತ್ರ ಇರೋ ಆಬ್ಜೆಕ್ಟ್ ನಿಮಗೆ ಕಾಣಿಸ್ತಾ ಇರುತ್ತೆ. ಸೊ ಜಸ್ಟ್ ನೀವು ಏನು ಅರ್ಥ ಮಾಡ್ಕೊಬೇಕು ಅಂದ್ರೆ, ಫಂಕ್ಷನ್ ಆಫ್ ಕ್ರಿಸ್ಟಲೈನ್ ಲೆನ್ಸ್ ಏನಪ್ಪಾ ಅಂತಂದ್ರೆ ಟು ಅಡ್ಜಸ್ಟ್ ಫೋಕಲ್ ಲೆಂತ್. ಫೋಕಲ್ ಲೆಂತ್ ಏನಕ್ಕೆ ಅಡ್ಜಸ್ಟ್ ಮಾಡಬೇಕು, ನಮಗೆ ದೂರ ಇರೋ ಆಬ್ಜೆಕ್ಟ್ ಹತ್ರ ಇರೋ ಆಬ್ಜೆಕ್ಟ್ ಕಾಣಿಸ್ಬೇಕು, ಅದಕ್ಕೆ ನಾವು ಇದನ್ನ ಅಡ್ಜಸ್ಟ್ ಮಾಡ್ತಾ ಇರಬೇಕು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಐರಿಸ್. ಸೊ ಐರಿಸ್ ಯಾವಪ್ಪ ಅಂತಂದ್ರೆ ನಿಮಗೆ ಕಾಣಿಸ್ತದೆ ಕ್ರಿಸ್ಟಲೈನ್ ಲೆನ್ಸ್ ಇದಾಗಿದೆ. ಸೊ ಕ್ರಿಸ್ಟಲೈನ್ ಲೆನ್ಸ್ ಮುಂದಗಡೆ ನಿಮಗೆ ಕಾಣಿಸ್ತದೆ ಐರಿಸ್ ಅಂತ. ಸೊ ಇದು ನಮ್ಮ ಐರಿಸ್ ಆಗಿರುತ್ತೆ. ಸೊ ಇದು ಒಂದು ಡಾರ್ಕ್ ಮಸ್ಕ್ಯುಲರ್ ಡಯಾಫ್ರಾಮ್ ಆಗಿರುತ್ತೆ. ಇದು ಕಂಟ್ರೋಲ್ ಮಾಡುತ್ತೆ ಸೈಜ್ ಆಫ್ ದ ಪ್ಯೂಪಿಲ್. ಸೊ ಪ್ಯೂಪಿಲ್ ಬಂದ್ಬಿಟ್ಟು ನಮ್ಮ ಐರಿಸ್ ಹಿಂದಗಡೆ ಇರುತ್ತೆ. ಸೊ ಐರಿಸ್ ಹಿಂದಗಡೆ ಐರಿಸ್ ಬಂದ್ಬಿಟ್ಟು ಒಂದು ಸರ್ಕ್ಯುಲರ್ ಒಂದು ಡಾರ್ಕ್ ಮಸ್ಕ್ಯುಲರ್ ಡಯಾಫ್ರಾಮ್ ಆಗಿರುತ್ತೆ. ಇದು ಕಂಟ್ರೋಲ್ ಮಾಡ್ತದೆ ಸೈಜ್ ಆಫ್ ದ ಪ್ಯೂಪಿಲ್ ನ. ಸೊ ಪ್ಯೂಪಿಲ್ ಸೈಜ್ ಅನ್ನ ಜಾಸ್ತಿ ಮಾಡೋದು ಇಲ್ಲ ಕಾಂಟ್ರಾಕ್ಟ್ ಮಾಡೋದು. ಸೊ ಪ್ಯೂಪಿಲ್ ಏನಮ್ಮ ಫಸ್ಟ್ ಇವಾಗ ಪ್ಯೂಪಿಲ್ ಏನ್ ಮಾಡುತ್ತೆ ಅಂತ ನೋಡ್ಬಿಡೋಣ, ಅದಾದ್ಮೇಲೆ ನಾವು ಐರಿಸ್ ಬಗ್ಗೆ ಮಾತಾಡೋಣ. ಸೊ ಪ್ಯೂಪಿಲ್ ಏನಪ್ಪಾ ಮಾಡುತ್ತೆ ಅಂತಂದ್ರೆ, ಇಟ್ ಕಂಟ್ರೋಲ್ಸ್ ಅಮೌಂಟ್ ಆಫ್ ಲೈಟ್ ಎಂಟರಿಂಗ್ ದ ಐ. ಸೊ ಕಣ್ಣು ಒಳಗಡೆ ಎಷ್ಟು ಲೈಟ್ ಹೋಗ್ಬೇಕು ಮತ್ತೆ ಎಷ್ಟು ಅಮೌಂಟ್ ಹೋಗ್ಬೇಕು ಅದನ್ನ ಈ ಪ್ಯೂಪಿಲ್ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಈ ಪ್ಯೂಪಿಲ್ ನ ಐರಿಸ್ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಫಸ್ಟ್ ಐ ಲೈಟ್ ಜಾಸ್ತಿ ಇದ್ರೆ ಏನಾಗುತ್ತೆ, ಸೊ ಈ ಪ್ಯೂಪಿಲ್ ಏನಾಗುತ್ತೆ ಫಸ್ಟ್ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಪ್ಯೂಪಿಲ್ ಕಾಂಟ್ರಾಕ್ಟ್ ಆಗ್ಬಿಟ್ಟು ಕಮ್ಮಿ ಲೈಟ್ ಅನ್ನ ಎಂಟರ್ ಮಾಡಕ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಇವಾಗ ಒಂದು ಕತ್ಲೆ ರೂಮ್ ಅಲ್ಲಿ ಇರ್ತೀರಾ, ಕತ್ಲೆ ರೂಮ್ ಇಂದ ಈಚೆ ಹೋದಾಗ ನಿಮಗೆ ಫಾರ್ ಎಕ್ಸಾಂಪಲ್ ಡೇ ಇದೆ ಅಂದ್ಕೊಳ್ಳೋಣ, ಬಿಸಿಲಿದೆ, ಈಚೆ ಕಡೆ ಹೋದಾಗ ನಿಮಗೆ ಕಣ್ಣು ಬೀಳಕ್ ಆಗ್ತಾ ಇರಲ್ಲ. ಸೊ ಏನಕ್ಕೆ ಆಗ್ತಾ ಇರಲ್ಲ ಅಂತಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಈ ಪ್ಯೂಪಿಲ್ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ. ಈ ಪ್ಯೂಪಿಲ್ ಸ್ವಲ್ಪ ಕಾಂಟ್ರಾಕ್ಟ್ ಆಗುತ್ತೆ. ಕಾಂಟ್ರಾಕ್ಟ್ ಆಗ್ಬಿಟ್ಟು ಏನಾಗುತ್ತೆ ನಿಮಗೆ ಅಮೌಂಟ್ ಆಫ್ ಲೈಟ್ ಅನ್ನ ಹೊರಗಡೆ ಹೋಗ್ಬಿಡುತ್ತೆ. ಸೊ ನಿಮ್ಗೆ ಎಷ್ಟು ಅಮೌಂಟ್ ಹೋಗ್ಬೇಕು ಅದು ನಿಮ್ಗೆ ಈ ಪ್ಯೂಪಿಲ್ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಅಕಸ್ಮಾತ್ ನೀವು ಡಾರ್ಕ್ ರೂಮ್ ಹೋದ್ರೆ ಏನಾಗುತ್ತೆ, ಪ್ಯೂಪಿಲ್ ನಿಮ್ಗೆ ಕಾಂಟ್ರಾಕ್ಟ್ ಆಗೋ ಬದಲು ಏನಾಗುತ್ತೆ ನಿಮ್ಗೆ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ. ಎಕ್ಸ್ಪ್ಯಾಂಡ್ ಆಗ್ಬಿಟ್ಟು ನಿಮ್ಗೆ ಜಾಸ್ತಿ ಲೈಟ್ ಹೋಗ್ಲಿ ಅನ್ನೋದಕ್ಕೆ ನಿಮ್ಗೆ ಜಾಸ್ತಿ ಅಮೌಂಟ್ ಆಫ್ ಲೈಟ್ ಅನ್ನ ನಿಮ್ಗೆ ಎಂಟರ್ ಮಾಡ್ತಾ ಇರುತ್ತೆ ಈ ಪ್ಯೂಪಿಲ್. ಈ ಪ್ಯೂಪಿಲ್ ನ ಐರಿಸ್ ನಿಮ್ಗೆ ಕಂಟ್ರೋಲ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಐ ಬಗ್ಗೆ ನಾವು ಮಾತಾಡಿದ್ರೆ, ಸೊ ಐ ಅಲ್ಲಿ ಯಾವ ಟೈಪ್ ಆಫ್ ಇಮೇಜಸ್ ಫಾರ್ಮ್ ಆಗುತ್ತೆ ಅಂತಂದ್ರೆ ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್ ಫಾರ್ಮೇಷನ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಐ ಲೆನ್ಸ್ ನಿಮಗೆ ಕಾಣಿಸ್ತದೆ. ಸೊ ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್ ಅಂತ ಅಂದ್ರೆ, ಸೊ ಏನು ರಿಯಲ್ ಇಮೇಜ್ ಅಂತ ಅಂದ್ರೆ ಇಮೇಜ್ ಇಸ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ದ ಲೆನ್ಸ್. ಸೊ ಇದು ನಮ್ಮ ಲೆನ್ಸ್ ಆಗಿದೆ. ಸೊ ಲೆನ್ಸ್ ಮುಂದೆಗಡೆ ನಮಗೆ ಇಮೇಜ್ ಫಾರ್ಮೇಷನ್ ಆಗ್ತಾ ಇರುತ್ತೆ. ಅದಕ್ಕೆ ಇದು ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್ ನಮಗೆ ಸಿಗ್ತಾ ಇರುತ್ತೆ.
ಸೊ ಇಮೇಜ್ ಸಿಕ್ಕಿದ್ಮೇಲೆ ನಮ್ಗೆ ಎಲ್ಲಪ್ಪ ಫಾರ್ಮೇಶನ್ ಆಗ್ತದೆ, ಇಮೇಜ್ ಕೂಡ ರೆಟಿನಲ್ ಫಾರ್ಮ್ ಆಗ್ತಾ ಇರುತ್ತೆ. ಸೊ ನಿಮಗೆ ಕಾಣಿಸ್ತಾ ಇದೆ ನಿಮಗೆ ರೆಟಿನಾ ಅಂತ. ಸೊ ನೀವು ಎನ್ಸಿಟಿ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ರೆ ನಿಮ್ಗೆ ಇನ್ನ ಕರೆಕ್ಟ್ ಕಾಣಿಸ್ತದೆ ರೆಟಿನಾ ಅಂತ. ಸೊ ನಿಮಗೆ ಜಾಸ್ತಿ ಕಲರ್ಸ್ ನಾನು ಯೂಸ್ ಮಾಡಿಲ್ಲ. ಸೊ ನಿಮಗೆ ಎನ್ಸಿಟಿ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲಿ ಬ್ರೌನ್ ಕಲರ್ ತರ ಒಂದು ಲೇಯರ್ ತರ ಮಾಡಿದ್ರೆ ಅದು ನಿಮಗೆ ರೆಟಿನಾ ಆಗಿರುತ್ತೆ. ರೆಟಿನಾ ಮೇಲೆ ನಿಮಗೆ ಇಮೇಜ್ ಫಾರ್ಮೇಶನ್ ಆಗ್ತಾ ಇರುತ್ತೆ. ರೆಟಿನಾ ಮೇಲೆ ಇಮೇಜ್ ಫಾರ್ಮೇಶನ್ ಆದ್ಮೇಲೆ ಏನಪ್ಪ ಆಗುತ್ತೆ ಅಂತಂದ್ರೆ ರೆಟಿನಾ ಜಾಸ್ತಿ ಲೈಟ್ ಸೆನ್ಸಿಟಿವ್ ಸೆಲ್ಸ್ ಇರುತ್ತೆ. ಸೊ ರೆಟಿನಾ ಜಾಸ್ತಿ ಲೈಟ್ ಸೆನ್ಸಿಟಿವ್ ಸೆಲ್ಸ್ ಇದ್ದಾಗ ಏನ್ ಮಾಡ್ತಾರೆ, ಲೈಟ್ ಸೆನ್ಸಿಟಿವ್ ಸೆಲ್ಸ್ ಎಲ್ಲ ಆಕ್ಟಿವೇಟ್ ಆಗ್ತಾ ಇರುತ್ತೆ. ಆಕ್ಟಿವೇಟ್ ಆದ್ಮೇಲೆ ಸೊ ಲೈಟ್ ಬಂದಾಗ ಇದು ಆಕ್ಟಿವೇಟ್ ಆಗುತ್ತೆ. ಆಕ್ಟಿವೇಟ್ ಆಗ್ಬಿಟ್ಟು ಇದು ಜನರೇಟ್ ಮಾಡ್ತಾ ಇರುತ್ತೆ ಎಲೆಕ್ಟ್ರಿಕಲ್ ಇಂಪಲ್ಸ್ ನ. ಸೊ ನಿಮ್ಗೆ ಗೊತ್ತಿದೆ ಎಲೆಕ್ಟ್ರಿಕಲ್ ಇಂಪಲ್ಸ್ ಏನಂತ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ನಾವು ಡೀಟೇಲ್ ಡಿಸ್ಕಸ್ ಮಾಡಿದೀವಿ. ಸೊ ಇಂಪಲ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸೊ ಈ ಇಂಪಲ್ಸ್ ಬಂದ್ಬಿಟ್ಟು ಇದು ಸಿಗ್ನಲ್ಸ್ ಆಗಿ ನಮಗೆ ಆಕ್ಟ್ ಮಾಡ್ತಾ ಇರುತ್ತೆ. ಇದು ಬ್ರೈನ್ ಪಾಸ್ ಆಗ್ತಾ ಇರುತ್ತೆ ಟು ದ ಆಪ್ಟಿಕ್ ನರ್ವ್ಸ್. ನಿಮ್ಗೆ ಕಾಣಿಸ್ತದೆ ಆಪ್ಟಿಕ್ ನರ್ವ್ಸ್. ಸೊ ಈ ಆಪ್ಟಿಕ್ ನರ್ವ್ಸ್ ಇಂದ ಸಿಗ್ನಲ್ ಬ್ರೈನ್ ಗೆ ಪಾಸ್ ಆಗ್ತಾ ಇರುತ್ತೆ. ಸೊ ಇದಿಷ್ಟು ಐ ಬಗ್ಗೆ ವರ್ಕಿಂಗ್ ಆಗಿದೆ. ಸೊ ನೀವು ಹೆಂಗಪ್ಪ ನಾಲ್ಕು ಫಸ್ಟ್ ನಿಮಗೆ ಐ ಡಯಾಗ್ರಾಮ್ ಇಟ್ಕೊಬೇಕು. ನೆಕ್ಸ್ಟ್ ನಿಮಗೆ ಐ ಅಪ್ರಾಕ್ಸಿಮೇಟ್ಲಿ ಡಯಾಮೀಟರ್ 2.3 ಸೆಂಟಿಮೀಟರ್ಸ್ ಇದೆ. ನೆಕ್ಸ್ಟ್ ನಾವು ಕ್ರಿಸ್ಟಲೈನ್ ಲೆನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಇದೇನ್ ಮಾಡ್ತಾ ಲೆನ್ಸ್ ಅಂತ ಫೋಕಲ್ ಇಂದ ಅಡ್ಜಸ್ಟ್ ಮಾಡ್ತಾ ಇರುತ್ತೆ. ಹೆಂಗ್ ಅಡ್ಜಸ್ಟ್ ಮಾಡ್ತಾ ಆಮೇಲೆ ಡಿಸ್ಕಸ್ ಮಾಡೋಣ. ಆಗ ನಿಮಗೆ ಒಂದ್ಸತಿ ಹೇಳಿದೀನಿ. ನೆಕ್ಸ್ಟ್ ಐಸ್ ಒಂದು ಡಾರ್ಕ್ ಮಸ್ಕ್ಯುಲರ್ ಡಯಾಫ್ರಾಮ್ ಆಗಿದೆ. ಇದು ಕಂಟ್ರೋಲ್ ಮಾಡುತ್ತೆ ಸೈಜ್ ಆಫ್ ಪ್ಯೂಪಿಲ್. ಸೊ ಪ್ಯೂಪಿಲ್ ಏನ್ ಮಾಡುತ್ತೆ, ಅಮೌಂಟ್ ಇದು ಕಂಟ್ರೋಲ್ ಮಾಡುತ್ತೆ ಅಮೌಂಟ್ ಆಫ್ ಲೈಟ್ ಎಂಟರಿಂಗ್ ಟು ದಿ ಐ ಅಂತ. ಸೊ ಏನ್ ಮಾಡುತ್ತೆ, ಸೊ ನಿಮ್ಗೆ ಎಷ್ಟು ಅಮೌಂಟ್ ಆಫ್ ಲೈಟ್ ಕಣ್ಣೊಳಗಡೆ ಹೋಗ್ಬೇಕು ಇದನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವೆಲ್ಲ ಜಾಸ್ತಿ ಬ್ರೈಟ್ ರೂಮ್ ಮಾಡಿದ್ರೆ ಏನಾಗ್ತಾ ಇರುತ್ತೆ, ಪ್ಯೂಪಿಲ್ ಕಾಂಟ್ರಾಕ್ಟ್ ಆಗ್ತಾ ಇರುತ್ತೆ. ಕಾಂಟ್ರಾಕ್ಟ್ ಆಗ್ಬಿಟ್ಟು ನಿಮಗೆ ಕಮ್ಮಿ ಲೈಟ್ ಅನ್ನ ನಿಮ್ಗೆ ಕಣ್ಣೊಳಗಡೆ ಬಿಡ್ತಾ ಇರುತ್ತೆ. ಅಕಸ್ಮಾತ್ ಒಂದು ಡಾರ್ಕ್ ರೂಮ್ ಹೋದ್ರೆ, ಡಾರ್ಕ್ ರೂಮ್ ಹೋದಾಗ ಈ ಪ್ಯೂಪಿಲ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಎಕ್ಸ್ಪ್ಯಾಂಡ್ ಆಗ್ಬಿಟ್ಟು ನಿಮಗೆ ಜಾಸ್ತಿ ಅಮೌಂಟ್ ಆಫ್ ಲೈಟ್ ನಿಮ್ ಕಣ್ಣೊಳಗಡೆ ಕಳಿಸ್ತಾ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಐ ಬಂದ್ಬಿಟ್ಟು ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್ ಫಾರ್ಮೇಶನ್ ಆಗ್ತಾ ಇರುತ್ತೆ. ಇಮೇಜ್ ಎಲ್ಲಿ ಫಾರ್ಮೇಶನ್ ಆಗುತ್ತೆ, ರೆಟಿನಲ್ ಫಾರ್ಮೇಶನ್ ಆಗುತ್ತೆ. ರೆಟಿನಲ್ ಏನಿರುತ್ತೆ, ಲೈಟ್ ಸೆನ್ಸಿಟಿವ್ ಸೆಲ್ಸ್ ಇರುತ್ತೆ. ಲೈಟ್ ಸೆನ್ಸಿಟಿವ್ ಸೆಲ್ಸ್ ಬಂದ್ಬಿಟ್ಟು ಅದೆಲ್ಲ ಆಕ್ಟಿವೇಟ್ ಆಗ್ತಾ ಇರುತ್ತೆ. ಲೈಟ್ ಬಂದಾಗ ಆಕ್ಟಿವೇಟ್ ಆಗ್ಬಿಟ್ಟು ಎಲೆಕ್ಟ್ರಿಕಲ್ ಇಂಪಲ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಒಂದು ಸಿಗ್ನಲ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದು ಬ್ರೈನ್ ಕಳಿಸ್ತಾ ಇರುತ್ತೆ. ಸಿಗ್ನಲ್ಸ್ ಹೆಂಗ್ ಕಳಿಸ್ತಾ ಇರುತ್ತೆ, ಟು ದ ಆಪ್ಟಿಕ್ ನರ್ವ್ಸ್. ಇದಿಷ್ಟು ನಮ್ಮ ಹ್ಯೂಮನ್ ಐ ಪಾರ್ಟ್ಸ್ ಆಯ್ತು ಮತ್ತೆ ಅದರ ಫಂಕ್ಷನ್ಸ್ ಆಯ್ತು. ನೆಕ್ಸ್ಟ್ ನೋಡ್ತಾ ಇರೋಣ ಪವರ್ ಆಫ್ ಅಕಾಮಿಡೇಷನ್ ಅಂತ. ಸೊ ಏನಪ್ಪ ಪವರ್ ಆಫ್ ಅಕಾಮಿಡೇಷನ್ ಅಂತ ಅಂದ್ರೆ, ಸೊ ನಿಮ್ಗೆ ಇವಾಗ ಏನ್ ಐ ಲೆನ್ಸ್ ಇದೆ, ಸೊ ಐ ಲೆನ್ಸ್ ಬಂದ್ಬಿಟ್ಟು ಇದು ಕಂಪೋಸ್ಡ್ ಆಫ್ ಫೈಬರಸ್ ಜೆಲ್ಲಿ ಲೈಕ್ ಮೆಟೀರಿಯಲ್. ಸೊ ನಿಮ್ಗೆ ಏನ್ ಐ ಒಳಗಡೆ ನಮಗೆ ಒಂದು ಫೈಬರಸ್ ಜೆಲ್ಲಿ ಲೈಕ್ ಮೆಟೀರಿಯಲ್ ಅದೊಳಗಡೆ ಇರುತ್ತೆ. ಜಸ್ಟ್ ಒಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಪವರ್ ಆಫ್ ಅಕಾಮಿಡೇಷನ್ ಏನು ಅಂತಂದ್ರೆ, ನನಗೆ ನಾಳೆ ದೂರ ಆಬ್ಜೆಕ್ಟ್ ನೋಡಬೇಕು ಅಂತಂದ್ರೆ ಕ್ರಿಸ್ಟಲೈನ್ ಲೆನ್ಸ್ ಏನಿದೆ ಅದು ತಿನ್ ಆಗ್ತಾ ಇರುತ್ತೆ. ತಿನ್ ಆಗ್ಬಿಟ್ಟು ನಿಮಗೆ ಫೋಕಲ್ ಲೆನ್ಸ್ ಇನ್ಕ್ರೀಸ್ ಆಗುತ್ತೆ. ಫೋಕಲ್ ಲೆನ್ಸ್ ಇನ್ಕ್ರೀಸ್ ಆದಾಗ ನೀವು ಜಾಸ್ತಿ ದೂರ ಇರೋ ಆಬ್ಜೆಕ್ಟ್ ನೀವು ನೋಡಬಹುದು. ಫಾರ್ ಎಕ್ಸಾಂಪಲ್ ನೀವು ಹತ್ತಿರ ಆಬ್ಜೆಕ್ಟ್ ನೋಡಬೇಕು ಅಂತಂದ್ರೆ, ಸೊ ನಿಮ್ಮ ಆ ಲೆನ್ಸ್ ತಿಕ್ ಆಗ್ತಾ ಇರುತ್ತೆ. ತಿಕ್ ಅಂದ್ರೆ ನಿಮಗೆ ಸ್ವಲ್ಪ ದಪ್ಪ ಆಗ್ತಾ ಇರುತ್ತೆ ಅಂಡ್ ಫೋಕಲ್ ಲೆನ್ಸ್ ಡಿಕ್ರೀಸ್ ಆಗ್ತಾ ಇರುತ್ತೆ. ಫೋಕಲ್ ಲೆಂತ್ ಡಿಕ್ರೀಸ್ ಆದಾಗ ಏನಾಗುತ್ತೆ, ನೀವು ಹತ್ತಿರ ಆಬ್ಜೆಕ್ಟ್ ನೀವು ನೋಡ್ತಾ ಇರಬಹುದು. ಸೊ ನೀವು ಏನ್ ನೋಡ್ತೀರಾ, ಫೋಕಲ್ ಲೆಂತ್ ಇನ್ಕ್ರೀಸ್ ಆಗ್ತದೆ, ಡಿಕ್ರೀಸ್ ಆಗ್ತದೆ, ಇನ್ಕ್ರೀಸ್ ಆಗ್ತದೆ, ಡಿಕ್ರೀಸ್ ಆಗ್ತದೆ. ಅಂದ್ರೆ ಫೋಕಲ್ ಲೆಂತ್ ಚೇಂಜ್ ಆಗ್ತಾ ಇದೆ. ದೇರ್ಫೋರ್ ಅಕಾಮಿಡೇಷನ್ ಏನಪ್ಪಾ ಅಂತಂದ್ರೆ ಅಬಿಲಿಟಿ ಆಫ್ ಐ ಲೆನ್ಸ್ ಟು ಅಡ್ಜಸ್ಟ್ ದಿಸ್ ಫೋಕಲ್ ಲೆನ್ಸ್. ಕ್ರಿಸ್ಟಲೈನ್ ಲೆನ್ಸ್ ಕೆಲಸ ಏನಪ್ಪಾ ಅಂತಂದ್ರೆ, ಕ್ರಿಸ್ಟಲೈನ್ ಲೆನ್ಸ್ ಫಂಕ್ಷನ್ ಏನು ಅಂತ ನಾವು ಅವಾಗಲೇ ನೋಡಿದೀವಿ, ಟು ಅಡ್ಜಸ್ಟ್ ದ ಫೋಕಲ್ ಲೆಂತ್. ಸೊ ಈ ಅಬಿಲಿಟಿ ಏನಿದೆ ಅಡ್ಜಸ್ಟ್ ಮಾಡೋದು ಫೋಕಲ್ ಲೆಂತ್ ಅನ್ನ, ಅದನ್ನ ನಾವು ಅಕಾಮಿಡೇಷನ್ ಅಂತ ಕರಿತೀವಿ. ಸೊ ಇದು ನಿಮಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಪಾಯಿಂಟ್ ಡಿಸ್ಕಸ್ ಮಾಡೋಣ. ನೀವು ಯಾವುದೇ ಒಂದು ಆಬ್ಜೆಕ್ಟ್ ಅನ್ನ ನೋಡಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಕ್ಲಿಯರ್ ಆಗಿ ಏನೋ ಒಂದು ಆಬ್ಜೆಕ್ಟ್ ನೋಡಬೇಕು ಅಂತಂದ್ರೆ ಅದು ಅಟ್ಲೀಸ್ಟ್ ಮಿನಿಮಮ್ ನಿಮಗೆ 25 ಸೆಂಟಿಮೀಟರ್ ನಿಮ್ಮ ಕಣ್ಣಿಂದ ದೂರ ಇರಬೇಕು. ಸೊ ನಾನು ಈ ಪೆನ್ ಅನ್ನ ಕರೆಕ್ಟ್ ಆಗಿ ನೋಡ್ತೀನಿ, ಕ್ಲಿಯರ್ ಆಗಿ ಕಾಣಿಸ್ತಾರೆ, ಯಾವುದೇ ಬ್ಲರ್ ಆಗಿ ಕಾಣಿಸ್ತಾ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ 25 ಸೆಂಟಿಮೀಟರ್ ನನ್ನ ಕಣ್ಣಿಂದ ದೂರ ಇರಬೇಕು. ಸೊ ಅದು ನಾವು ಕರಿತೀವಿ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಗ್ವಿಷನ್. ಮಿನಿಮಮ್ ಡಿಸ್ಟೆನ್ಸ್ ಎಷ್ಟು ನಮ್ಮ ಕಣ್ಣಿಂದ ಇರಬೇಕು ಒಂದು ಆಬ್ಜೆಕ್ಟ್ ನ ಕ್ಲಿಯರ್ ಆಗಿ ನೋಡಕ್ಕೆ, ಅದು 25 ಸೆಂಟಿಮೀಟರ್ಸ್ ಆಗಿರುತ್ತೆ. ಅದು ನಾವು ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಗ್ವಿಷನ್ ಅಂತ ಕರೀತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಾಗ್ತಿರುತ್ತೆ, ಒಂದು ಕ್ಯಾಟರಾಕ್ಟ್ ಅಂತ ಒಂದು ಜಸ್ಟ್ ಒಂದು ನಿಮ್ಗೆ ಒಂದು ಡಿಸೀಸ್ ಅಂತ ಕರೀಬಹುದು. ಏನಪ್ಪ ಅದು ಅಂತಂದ್ರೆ, ಸೊ ಜಾಸ್ತಿ ಪೀಪಲ್ ಅಲ್ಲಿ ಜಾಸ್ತಿ ಯಾರು ವಯಸ್ಸಾಗಿದೆ ಅವರಲ್ಲಿ ಇದು ಕಾಣಿಸ್ತಾ ಇರುತ್ತೆ. ಸೊ ಇದು ಏನಾಗ್ತಾ ಇರುತ್ತೆ, ಲೆನ್ಸ್ ನಿಮ್ಮ ಕ್ರಿಸ್ಟಲೈನ್ ಲೆನ್ಸ್ ಏನಿದೆ ಅದು ನಿಮಗೆ ಸ್ವಲ್ಪ ಮಿಲ್ಕಿ ಅಂಡ್ ಕ್ಲೌಡಿ ಆಗ್ತಾ ಇರುತ್ತೆ. ಸೊ ನಿಮಗೆ ಅಂದ್ರೆ ಜಾಸ್ತಿ ನಿಮಗೆ ಕಾಣಿಸ್ತಾ ಇರಲ್ಲ, ಒಂದು ಇಮೇಜ್ ನಿಮಗೆ ಬ್ಲರ್ ಆಗಿ ಕಾಣಿಸ್ತಾ ಇರ್ಬೋದು. ಅದು ಏನಾಗ್ತದೆ ಅಂತಂದ್ರೆ ವಯಸ್ಸಾಗ್ತಾ ಇರ್ತಾ ಕ್ರಿಸ್ಟಲೈನ್ ಲೆನ್ಸ್ ನಿಮಗೆ ಮಿಲ್ಕಿ ಅಂಡ್ ಕ್ಲೌಡಿ ಆಗ್ತಾ ಇರುತ್ತೆ. ಸೊ ಅದಾಗ ಏನಾಗುತ್ತೆ, ನಮಗೆ ಪಾರ್ಷಿಯಲ್ ಲಾಸ್ ಆಫ್ ವಿಷನ್ ಆಗುತ್ತೆ. ಅಂದ್ರೆ ನಮಗೆ ಕರೆಕ್ಟ್ ಆಗಿ ಇಮೇಜ್ ಕಾಣಿಸ್ತಲ್ಲ, ಸ್ವಲ್ಪ ಬ್ಲರ್ ಆಗಿರ್ಬೋದು. ಅದಕ್ಕೆ ನಾವು ಅದನ್ನ ಹೆಂಗ್ ಸರಿಪಡಿಸ್ಕೊಬಹುದು, ಅದನ್ನ ಕ್ಯಾಟರಾಕ್ಟ್ ಸರ್ಜರಿ ಅಂತ ಅದನ್ನ ನಾವು ಅದರಿಂದ ಸರಿಪಡಿಸ್ಕೊಬಹುದು. ಇದು ಜಾಸ್ತಿ ಇಂಪಾರ್ಟೆಂಟ್ ಇದೆ, ಕ್ಯಾಟರಾಕ್ಟ್ ಟು ಕ್ಯಾಟರಾಕ್ಟ್ ಸರ್ಜರಿ. ಜಸ್ಟ್ ನಿಮ್ಮ ಇನ್ಸೈಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಪಾಯಿಂಟ್ ಅನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ನೋಡ್ತಾನೆ ಡೀಟೇಲ್ ಆಗಿ ಡಿಫೆಕ್ಟ್ಸ್ ಬಗ್ಗೆ. ಏನಪ್ಪ ಈ ಡಿಫೆಕ್ಟ್ಸ್ ಅಂತ ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನ ನೀವು ನೋಡ್ತೀರಾ ಸ್ಪೆಕ್ಸ್ ಹಾಕೊಂತಾರೆ ಅಂತ. ಸೊ ಏನ್ ಸ್ಪೆಕ್ಸ್ ಹಾಕೊಂತಾರೆ ಅಂತಂದ್ರೆ, ಸ್ಪೆಕ್ಸ್ ಹಾಕೊಳ್ಳೋರಿಗೆ ಒಂದು ಆಬ್ಜೆಕ್ಟ್ ಹತ್ತಿರ ಇರೋ ಆಬ್ಜೆಕ್ಟ್ ಕಾಣಿಸ್ತಾ ಇರುತ್ತೆ, ದೂರ ಇರೋ ಆಬ್ಜೆಕ್ಟ್ ಕಾಣಿಸ್ತಾ ಇಲ್ಲ. ಅದಕ್ಕೆ ಅವರು ದೂರ ಇರೋ ಆಬ್ಜೆಕ್ಟ್ ಅನ್ನ ಕಾಣಿಸ್ಕೊಳ್ಳೋಕೆ ಸ್ಪೆಕ್ಸ್ ಹಾಕೊಂತಾರೆ. ಇಲ್ಲ ಅಂತಂದ್ರೆ ಇನ್ನೊಂದು ಟೈಪ್ ಆಫ್ ಪೀಪಲ್ ಅವರಿಗೆ ದೂರ ಇರೋ ಆಬ್ಜೆಕ್ಟ್ ಕಾಣಿಸ್ತಾ ಇರುತ್ತೆ, ಹತ್ತಿರ ಇರೋದು ಕಾಣಿಸ್ತಾ ಇರಲ್ಲ, ಅದಕ್ಕೆ ಅವ್ರು ಸ್ಪೆಕ್ಸ್ ಹಾಕೊಂತಾರೆ. ಆ ದೂರ ಇರೋರಿಗೆ ಹೆಂಗಿದ್ರು ಕಾಣಿಸುತ್ತೆ, ಹತ್ತಿರ ಇರೋದು ಕಾಣಿಸ್ಕೊಳ್ಳೋಕೆ ಅವರು ಸ್ಪೆಕ್ಸ್ ಅನ್ನ ಹಾಕೋತಾರೆ. ಇನ್ನ ಸ್ವಲ್ಪ ಜನ ನೋಡಿದ್ರೆ ವಯಸ್ಸಾದ್ಮೇಲೆ ಸ್ಪೆಕ್ಸ್ ಹಾಕೊಂತಾರೆ. ಏನಕ್ಕೆ ಅಂತಂದ್ರೆ, ಸೊ ವಯಸ್ಸಾದ್ಮೇಲೆ ಅವ್ರಿಗೆ ಸ್ವಲ್ಪ ಪವರ್ ಆಫ್ ಅಕಾಮಿಡೇಷನ್ ಏನಾಗುತ್ತೆ ಕಮ್ಮಿ ಆಗ್ತಾ ಇರುತ್ತೆ. ಈ ಫೋಕಲ್ ಅಂತ ಇನ್ಕ್ರೀಸ್ ಮಾಡೋದು ಡಿಕ್ರೀಸ್ ಮಾಡೋದ್ರಿಂದ ಪವರ್ ಆಫ್ ಅಕಾಮಿಡೇಷನ್ ಕಮ್ಮಿ ಆಗ್ತಾ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನ ಫೋಕಲ್ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ. ಅದಕ್ಕೆ ಅವರು ಬೈ ಕಾನ್ವೆಕ್ಸ್ ಲೆನ್ಸ್ ಅನ್ನ ಯೂಸ್ ಮಾಡ್ತಾರೆ. ಅಂದ್ರೆ ಆ ಸ್ಪೆಕ್ಟಕಲ್ಸ್ ಅಲ್ಲಿ ಕಾನ್ವೆಕ್ಸ್ ಲೆನ್ಸ್ ಕಾನ್ಕೇವ್ ಲೆನ್ಸ್ ಎರಡೂ ಇರುತ್ತೆ, ಅದನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ಸೊ ಈ ತರ ಯೂಸ್ ಮಾಡ್ತಾ ಇರ್ತಾರೆ. ಸೊ ಎಷ್ಟು ಟೈಪ್ ಆಫ್ ಡಿಫೆಕ್ಟ್ಸ್ ಇದೆ ಅದನ್ನ ನೋಡ್ತಾ ಇರೋಣ. ಸೊ ಫಸ್ಟ್ ಬಂದ್ಬಿಟ್ಟು ಡಿಫೆಕ್ಟ್ಸ್ ಅಲ್ಲಿ ನಮಗೆ ಮಯೋಪಿಯಾ ಅಂತಿದೆ, ಮತ್ತೆ ಹೈಪರ್ ಮೆಟ್ರೋಪಿಯಾ, ಮತ್ತೆ ಪ್ರೆಸ್ ಬಯೋಪಿಯಾ. ಮಯೋಪಿಯಾ ನಾವು ನಿಯರ್ ಸೈಟೆಡ್ನೆಸ್ ಅಂತ ಕೂಡ ಕರಿತೀವಿ, ಹೈಪರ್ ಮೆಟ್ರೋಪಿಯಾನ ಫಾರ್ ಸೈಟೆಡ್ನೆಸ್ ಅಂತ ಕರಿತೀವಿ, ಪ್ರೆಸ್ ಬಯೋಪಿಯಾ ನಾವು ಏನಂತ ಕರೆಯಲ್ಲ. ಸೊ ನಿಯರ್ ಸೈಟೆಡ್ನೆಸ್ ಮಯೋಪಿಯಾ ಅಂತಂದ್ರೆ ನೀವು ಹತ್ತಿರ ಇರೋ ಆಬ್ಜೆಕ್ಟ್ ಅನ್ನು ನೋಡಬಹುದು, ದೂರ ಇರೋ ಆಬ್ಜೆಕ್ಟ್ ಅನ್ನು ನೀವು ನೋಡಕ್ಕಾಗಲ್ಲ.
ನೆಕ್ಸ್ಟ್ ಹೈಪರ್ ಮೆಟ್ರೋಪಿಯಾ ಅಂತಂದ್ರೆ ಫಾರ್ ಸೈಟೆಡ್ನೆಸ್ ಅಂತ ಕೂಡ ಕರಿತೀವಿ. ಅಂದ್ರೆ ಆ ದೂರ ಇರೋ ಆಬ್ಜೆಕ್ಟ್ ನೋಡಬಹುದು, ನೀವು ಹತ್ತಿರ ಇರೋ ಆಬ್ಜೆಕ್ಟ್ ನೋಡಕ್ಕಾಗಲ್ಲ. ಪ್ಲಸ್ ಬಯೋಪಿಯಾ ಅದನ್ನ ಏನಂತ ಆಮೇಲೆ ನೋಡ್ತಾ ಇರೋಣ. ಸೊ ಮಯೋಪಿಯಾ ನಿಯರ್ ಸೈಟೆಡ್ನೆಸ್ ಇದ್ರೆ ಏನಾಗುತ್ತೆ ಅಂತಂದ್ರೆ, ಸೊ ಇಮೇಜ್ ನಿಮ್ಗೆ ಏನು ಫಾರ್ಮೇಷನ್ ಆಗ್ತದೆ. ಸೊ ಎನ್ಸಿಆರ್ಟಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ, 3 ಡಯಾಗ್ರಾಮು 5, ಅದು ನೀವು ಡೀಟೇಲ್ ಅದನ್ನ ಡಯಾಗ್ರಾಮ್ ಮಾಡಿಲ್ಲ, ಅದು ನೀವು ಎನ್ಸಿಆರ್ಟಿ ನೋಡ್ತಾ ಇರಿ. ಸೊ ಏನಪ್ಪ ಆಗುತ್ತೆ ಅಂತಂದ್ರೆ ನಿಮ್ಗೆ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗ್ತಾ ಇರುತ್ತೆ. ಸೊ ನಾವು ಇಮೇಜ್ ನಮಗೆ ರೆಟಿನಲ್ ಫಾರ್ಮೇಷನ್ ಆದ್ರೆ ಮಾತ್ರ ನಮಗೆ ಒಂದು ಇಮೇಜ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾನು ಈ ಮೊಬೈಲ್ ಮುಂದೆ ನಿಂತ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ದೀನಿ, ನನಗೆ ಮೊಬೈಲ್ ಕಾಣಿಸ್ತಾ ಇದೆ. ಸೊ ಮೊಬೈಲ್ ಕಾಣಿಸ್ತಾ ಇದೆ ಅಂತಂದ್ರೆ ಆ ಮೊಬೈಲ್ ಇಮೇಜ್ ನನ್ನ ಕಣ್ಣು ಒಳಗಡೆ ರೆಟಿನಾ ಮೇಲೆ ಫಾರ್ಮೇಷನ್ ಆಗ್ತಾ ಇದೆ. ಸೊ ಅದಕ್ಕೆ ನನಗೆ ಮೊಬೈಲ್ ಅಂತ ಕಾಣಿಸ್ತಾ ಇದೆ. ಸೊ ನಿಮ್ಗೆ ಆ ಮೊಬೈಲ್ ಕಾಣಿಸ್ಬೇಕು ಅಂತಂದ್ರೆ ಫಾರ್ ಮಯೋಪಿಯಾ ಐಯಲ್ಲಿ ಏನಾಗಿದೆ ಅಂದ್ರೆ, ಯಾರಿಗೆ ಒಬ್ರಿಗೆ ಹತ್ತಿರ ಆಬ್ಜೆಕ್ಟ್ ಕಾಣಿಸ್ತದೆ, ದೂರ ಕಾಣಿಸ್ತಾ ಇಲ್ಲ ಅಂತಂದ್ರೆ ಅವ್ರಿಗೆ ಇಮೇಜ್ ಬಂದ್ಬಿಟ್ಟು ಐ ಮುಂದೆಗಡೆ ಫಾರ್ಮೇಷನ್ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಇದೇನು ರೆಟಿನಾ ಇದೆ, ರೆಟಿನಲ್ ಫಾರ್ಮೇಷನ್ ಆಗ್ತಾ ಇಲ್ಲ, ಇಲ್ಲೆಲ್ಲೋ ಮುಂದೆಗಡೆ ಫಾರ್ಮೇಷನ್ ಆಗ್ತಾ ಇರುತ್ತೆ ಇಮೇಜ್. ಅದಕ್ಕೆ ನಿಮ್ಗೆ ದೂರ ಇರೋ ಆಬ್ಜೆಕ್ಟ್ ನಿಮಗೆ ಕಾಣಿಸ್ತಾ ಇರಲ್ಲ. ಸೊ ಇದೆ ಈ ತರ ಏನಕ್ಕೆ ಇಮೇಜ್ ರೆಟಿನಾ ಮೇಲೆ ಫಾರ್ಮೇಷನ್ ಆಗ್ತಿಲ್ಲ, ಮುಂದೆಗಡೆ ಫಾರ್ಮೇಷನ್ ಆಗ್ತಾ ಇದೆ ಅಂತಂದ್ರೆ, ಇಟ್ ಈಸ್ ಡ್ಯೂ ಟು ಎಕ್ಸೆಸಿವ್ ಕರ್ವೇಚರ್ ಆಫ್ ಐ ಲೆನ್ಸ್. ಸೊ ಐ ಲೆನ್ಸ್ ಕರ್ವೇಚರ್ ನಿಮಗೆ ಜಾಸ್ತಿ ಇರ್ಬೋದು, ಇಲ್ಲ ಎಲಾಂಗೇಷನ್ ಆಫ್ ಐಬಾಲ್ ಆಗಿರ್ಬೋದು. ಸೊ ಈ ಕಾರಣಕ್ಕೆ ನಿಮ್ಗೆ ಆ ತರ ಆಗ್ತಾ ಇರುತ್ತೆ. ಸೊ ಇದನ್ನ ನಾವು ಹೆಂಗಪ್ಪ ಸರಿಪಡಿಸ್ಕೊಬಹುದು ಅಂತಂದ್ರೆ, ಸೊ ನೀವೇನ್ ಸ್ಪೆಕ್ಟಕಲ್ ಯೂಸ್ ಮಾಡ್ತೀರಾ ಅದ್ರಲ್ಲಿ ಕಾನ್ಕೇವ್ ಲೆನ್ಸ್ ಅನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಅದು ಯೂಸ್ ಮಾಡಬಹುದು. ಅಂದ್ರೆ ನಿಮ್ಗೆ ಕಾನ್ಕೇವ್ ಲೆನ್ಸ್ ಅನ್ನ ಯೂಸ್ ಮಾಡಿದಾಗ ನಿಮ್ಗೆ ಇಮೇಜ್ ಏನಾಗುತ್ತೆ ಅದು ರೆಟಿನಾ ಮೇಲೆ ಫಾರ್ಮೇಷನ್ ಆಗ್ತಾ ಇರುತ್ತೆ. ಫಾರ್ಮೇಷನ್ ಆಗ್ಬಿಟ್ಟು ನೀವು ದೂರ ಇರೋ ಆಬ್ಜೆಕ್ಟ್ ಅನ್ನ ಅಥವಾ ಇಮೇಜ್ ಅನ್ನ ನೀವು ಆರಾಮ್ಸೆ ನೋಡ್ತಾ ಇರಬಹುದು. ನೆಕ್ಸ್ಟ್ ನೋಡಿ ಹೈಪರ್ ಮೆಟ್ರೋಪಿಯಾ. ಹೈಪರ್ ಮೆಟ್ರೋಪಿಯಾ ಅಂದ್ರೆ ದೂರ ಇರೋದು ನಿಮಗೆ ಕಾಣಿಸುತ್ತೆ, ಹತ್ತಿರ ಇರೋದು ಕಾಣಿಸಲ್ಲ. ಸೊ ಹತ್ತಿರ ಇರೋದು ಏನಪ್ಪ ಈ ತರ ಏನಾಗ್ತದೆ ಅಂತಂದ್ರೆ, ನಿಮ್ಗೆ ಇಮೇಜ್ ಬಿಟ್ಟು ರೆಟಿನಾ ಮೇಲೆ ಫಾರ್ಮೇಷನ್ ಆಗ್ತಾ ಇಲ್ಲ, ರೆಟಿನಾ ಹಿಂದೆಗಡೆ ಫಾರ್ಮೇಷನ್ ಆಗ್ತಾ ಇರುತ್ತೆ. ಅಂದ್ರೆ ರೆಟಿನಾ ಇಮೇಜ್ ಬಿಟ್ಟು ಇಲ್ಲೆಲ್ಲ ಫಾರ್ಮೇಷನ್ ಆಗ್ತಾ ಇರುತ್ತೆ. ಸೊ ಈ ತರ ಏನಕ್ಕೆ ಆಗ್ತಾ ಇದೆ ಅಂತಂದ್ರೆ, ರೀಸನ್ಸ್ ಬಂದ್ಬಿಟ್ಟು ನಿಮ್ಗೆ ಫೋಕಲ್ ಲೆಂತ್ ತುಂಬಾ ಜಾಸ್ತಿ ಇರುತ್ತೆ, ಆಮೇಲೆ ಐಬಾಲ್ ನಿಮ್ಗೆ ತುಂಬಾ ಸ್ಲೋ ಇರುತ್ತೆ. ಸೊ ಇದನ್ನ ಪ್ರಾಬ್ಲಮ್ ಹೆಂಗಪ್ಪ ಫಿಕ್ಸ್ ಮಾಡ್ಕೊಬಹುದು ಅಂತಂದ್ರೆ, ಒಂದ್ ಬಂದ್ಬಿಟ್ಟು ನೀವು ಕಾನ್ವೆಕ್ಸ್ ಲೆನ್ಸ್ ಅನ್ನ ಯೂಸ್ ಮಾಡಬಹುದು. ನೀವೇನ್ ಸ್ಪೆಕ್ಟಕಲ್ಸ್ ಯೂಸ್ ಮಾಡಿದಾಗ ನೀವು ಕಾನ್ವೆಕ್ಸ್ ಲೆನ್ಸ್ ಅನ್ನ, ಸೂಟಬಲ್ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಅನ್ನ ಯೂಸ್ ಮಾಡಿದಾಗ ನಿಮ್ಗೆ ಆ ಇಮೇಜ್ ಬಂದ್ಬಿಟ್ಟು ರೆಟಿನಾ ಮೇಲೆ ಫಾರ್ಮೇಷನ್ ಆಗ್ತಾ ಇರುತ್ತೆ. ರೆಟಿನಾ ಮೇಲೆ ಫಾರ್ಮೇಷನ್ ಆದಾಗ ನಿಮ್ಗೆ ಆಬ್ಜೆಕ್ಟ್ ಕರೆಕ್ಟ್ ಆಗಿ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೆಸ್ ಬಯೋಪಿಯಾ. ಪ್ರೆಸ್ ಬಯೋಪಿಯಾ ಏನು ನಾನು ಹೇಳ್ತೀನಿ, ಇದು ಬಂದ್ಬಿಟ್ಟು ಜಾಸ್ತಿ ಓಲ್ಡ್ ಏಜ್ ಪೀಪಲ್ಸ್ ಕಾಣಿಸ್ತಾ ಇರುತ್ತೆ. ವಯಸ್ಸಾಗ್ತಾ ಏನಾಗುತ್ತೆ ಅವ್ರಿಗೆ ವೀಕ್ನಿಂಗ್ ಆಫ್ ಸಿಲರಿ ಮಸಲ್ಸ್ ಆಗ್ತಾ ಇರುತ್ತೆ. ಸಿಲರಿ ಮಸಲ್ ಕೂಡ ವೀಕ್ ಆಗ್ತಾ ಇರುತ್ತೆ. ಸೊ ಇದರಿಂದ ಫೋಕಲ್ ನೀವು ಅಡ್ಜಸ್ಟ್ ಮಾಡೋದು ಕಮ್ಮಿ, ಸ್ವಲ್ಪ ನಿಮಗೆ ಕಷ್ಟ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅವರು ಬೈ ಕಾನ್ವೆಕ್ಸ್ ಲೆನ್ಸ್ ಅನ್ನ ಯೂಸ್ ಮಾಡ್ತಾರೆ. ಬೈ ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಸ್ಪೆಕ್ಟಕಲ್ಸ್ ಅಲ್ಲಿ ನಿಮಗೆ ಕಾನ್ಕೇವ್ ಲೆನ್ಸ್ ಇರುತ್ತೆ, ಕಾನ್ವೆಕ್ಸ್ ಲೆನ್ಸ್ ಕೂಡ ಇರುತ್ತೆ. ಕಾನ್ಕೇವ್ ಲೆನ್ಸ್ ಬಂದ್ಬಿಟ್ಟು ಅಪ್ಪರ್ ಪಾರ್ಟ್ ಆಫ್ ದ ಪೋರ್ಷನ್ ಅಲ್ಲಿ ಇರುತ್ತೆ, ಮತ್ತೆ ಕಾನ್ವೆಕ್ಸ್ ಲೆನ್ಸ್ ಬಂದ್ಬಿಟ್ಟು ಲೋವರ್ ಪಾರ್ಟ್ ಆಫ್ ದ ಪೋರ್ಷನ್ ಅಲ್ಲಿ ಇರುತ್ತೆ. ಸೊ ಕಾನ್ವೆಕ್ಸ್ ಬಂದ್ಬಿಟ್ಟು ನಿಮಗೆ ಹತ್ತಿರ ಆಬ್ಜೆಕ್ಟ್ ಅನ್ನ ನೋಡೋಕೆ ನಿಮಗೆ ಇದು ಮಾಡುತ್ತೆ, ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಕಾನ್ಕೇವ್ ಬಂದ್ಬಿಟ್ಟು ನಿಮಗೆ ದೂರ ಇರೋ ಆಬ್ಜೆಕ್ಟ್ ನಿಮಗೆ ನೋಡಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಇವಾಗ ನೀವು ಕೇಳ್ಬಹುದು ನಮ್ಗೆ ಏನಕ್ಕೆ 2 ಕಣ್ಣಿದೆ ಬಟ್ ಒಂದೇ ಒಂದು ಕಣ್ಣಿಲ್ಲ ಅಂತ. ಸೊ 2 ಕಣ್ಣು ಏನಕ್ಕಿದೆ ಅಂತಂದ್ರೆ, ಸೊ 2 ಕಣ್ಣಿದ್ದಾಗ ನಿಮ್ಗೆ ಏನಾಗುತ್ತೆ, ನಿಮಗೆ ವೈಡರ್ ರೇಂಜ್ ಆಫ್ ವ್ಯೂ ನಿಮಗೆ ಸಿಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಬರೀ ಒಂದು ಕಣ್ಣು ಮುಚ್ಕೊಂಡ್ಬಿಟ್ರೆ ನಂಗೆ ಇಲ್ಲಿಂದ ಇಲ್ಲಿವರೆಗೂ ಕಾಣಿಸ್ತಾ ಇರುತ್ತೆ, ಅದು ಮತ್ತೆ ನನಗೆ ಸ್ವಲ್ಪ ಈ ಪೋರ್ಷನ್ ಕಾಣಿಸ್ತಾ ಇದೆ. ಅದೇ ಅಂತ 2 ಕಣ್ಣಿದ್ರೆ ನನಗೆ ಇಲ್ಲಿಂದ ಇಲ್ಲಿ ತನಕ ನನಗೆ 180 ಡಿಗ್ರಿ ವ್ಯೂಸ್ ನನಗೆ ಸಿಗ್ತಾ ಇರುತ್ತೆ. 2 ಕಣ್ಣಿಂದ ಬರೀ ಒಂದು ಕಣ್ಣಿಂದ ನನಗೆ ಬರೀ 150 ಡಿಗ್ರಿ ವ್ಯೂಸ್ ನನಗೆ ಕಾಣಿಸ್ತಾ ಇರುತ್ತೆ. ಸೊ ನಮಗೆ ಜಾಸ್ತಿ ವೈಡರ್ ರೇಂಜ್ ಆಫ್ ವ್ಯೂ ಬೇಕು ಅಂದಾಗ ನಮಗೆ 2 ಕಣ್ಣು ನಮಗೆ ಯೂಸ್ಫುಲ್ ಆಗ್ತಾ ಇರುತ್ತೆ. ಅಂಡ್ ಒಂದು ಪೇರ್ ಆಫ್ ಐಸ್ ಇಂದ ನೀವು 4 ಕಾರ್ನಿಯರ್ ಪೀಪಲ್ ಗೆ ನೀವು ವಿಷನ್ ಅನ್ನ ಕೊಡ್ತಾ ಇರಬಹುದು. ಅಂತಂದ್ರೆ ನೀವು ಒಂದು ಪೇರ್ ಆಫ್ ಐಸ್ ಅನ್ನ ಡೊನೇಟ್ ಮಾಡಿದ್ರೆ ಅದು ನಿಮಗೆ 4 ಕಾರ್ನಿಯರ್ ಬ್ಲೈಂಡ್ ಪೀಪಲ್ ಗೆ ಅದು ನಿಮಗೆ ವಿಷನ್ ಕೊಡ್ತಾ ಇರಬಹುದು, ಅದು ನಿಮಗೆ ಯೂಸ್ ಆಗ್ತಾ ಇರುತ್ತೆ. ಇವಾಗ ಯಾರು ಐಸ್ ಅನ್ನ ಡೊನೇಟ್ ಮಾಡಬಹುದು, ಯಾರು ಡೊನೇಟ್ ಮಾಡಕ್ಕಾಗಲ್ಲ ಅಂತಂದ್ರೆ, ಸೊ ಎಲ್ಲರೂ ಮಾಡಬಹುದು ಎಕ್ಸೆಪ್ಟ್ ದೀಸ್ ಪೀಪಲ್. ಒಂದು ಆರೆಂಜ್ ಕಲರ್ ಬಾಕ್ಸ್ ಕೊಟ್ಟಿದ್ದಾರೆ, ಅದನ್ನ ನೀವು ಓದ್ಕೊಬಹುದು ಡೀಟೇಲ್ ಆಗಿ ಏನಂತ. ಸೊ ಯಾರು ಡೊನೇಟ್ ಮಾಡಬಹುದು ಅಂತಂದ್ರೆ, ಅಕಸ್ಮಾತ್ ನಿಮ್ಗೆ ಆಸ್ತಮಾ ಇದ್ರೆ, ನಿಮ್ಗೆ ಡಯಾಬಿಟಿಸ್ ಇದ್ರೆ ಅವರು ಕೂಡ ಡೊನೇಟ್ ಮಾಡಬಹುದು ಐಸ್ ಅನ್ನ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಯಾರಿಗೆ ಲುಕೇಮಿಯಾ ಇದೆ, ರೇಬಿಸ್ ಇದೆ, ಹೆಪಟೈಟಿಸ್ ಬಿ ಆರ್ ಸಿ ಇದೆ, ಮತ್ತೆ ಏಡ್ಸ್ ಇದೆ, ಇಂಥವ್ರು ಮಾತ್ರ ಡೊನೇಟ್ ಮಾಡೋಕ್ಕಾಗಲ್ಲ ಐಸ್ ಅನ್ನ. ಮಿಕ್ದವ್ರು ಎಲ್ಲರೂ ಐಸ್ ಅನ್ನ ನೀವು ಡೊನೇಟ್ ಮಾಡ್ತಾ ಹೋಗ್ಬೋದು. ಸೊ ಜಸ್ಟ್ ಇದೊಂದು ಎನ್ಸಿಆರ್ಟಿ ಟೆಕ್ಸ್ಟ್ ಬುಕ್ ನಿಮಗೆ ಪಾಯಿಂಟ್ ಅನ್ನ ಕೊಟ್ಟಿದ್ದು, ಅದಕ್ಕೆ ನಿಮಗೆ ಅದನ್ನ ಹೇಳಿದ್ದೀನಿ. ನೆಕ್ಸ್ಟ್ ನೋಡಿ ಇನ್ನೊಂದು ಡಿಸೀಸ್ ಇದೆ, ಇಲ್ಲಿ ನಿಮ್ಗೆ ಎನ್ಸಿಆರ್ಟಿ ಟೆಕ್ಸ್ಟ್ ಬುಕ್ ಕೊಟ್ಟಿಲ್ಲ, ಏನಪ್ಪಾ ಅದು ಅಂತಂದ್ರೆ ಆಸ್ಟಿಗ್ಮ್ಯಾಟಿಸಮ್ ಅಂತ. ಸೊ ನಿಮಗೆ ಅದು ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ, ಪ್ರೆಸ್ಬಿಯೋಪಿಯಾ ಅದಲ್ಲ, ನಿಮಗೆ ಆಸ್ಟಿಗ್ಮ್ಯಾಟಿಸಮ್ ಅಂತ. ಅದೇನಪ್ಪಾ ಅಂತಂದ್ರೆ ನಿಮಗೆ ಒಂದು ಆಬ್ಜೆಕ್ಟ್ ಕರೆಕ್ಟ್ ಆಗಿ ಕಾಣಿಸಲ್ಲ, ಬರೀ ಬ್ಲರ್ ಆಗಿ ಕಾಣಿಸ್ತಾ ಇರುತ್ತೆ. ಈ ತರ ಏನಾಗುತ್ತೆ ಅಂತಂದ್ರೆ, ಸೊ ನಿಮಗೆ ಏನ್ ರೆಟಿನಾ ಮೇಲೆ ಇಮೇಜ್ ಫಾರ್ಮೇಷನ್ ಆಗ್ತಿದೆ, ಆ ಇಮೇಜ್ ಬಂದ್ಬಿಟ್ಟು ನಿಮಗೆ ಕರೆಕ್ಟ್ ಆಗಿ ಫಾರ್ಮೇಷನ್ ಆಗ್ತಿಲ್ಲ. ಅಂದ್ರೆ ರೆಟಿನಾ ಮೇಲೆ ಬರೀ ನಿಮಗೆ ಒಂದು ಕಡೆ, ಫಾರ್ ಎಕ್ಸಾಂಪಲ್ ರೆಟಿನಾ ಇದು ಒಂಥರ ಸ್ಕ್ರೀನ್ ತರ, ಆ ಸ್ಕ್ರೀನ್ ಮೇಲೆ ನಿಮಗೆ ಇಮೇಜ್ ಫಾರ್ಮೇಷನ್ ಆಗ್ತಾ ಇರುತ್ತೆ. ಬಟ್ ಅದು ಒಂದೇ ಕಡೆ ಆಗ್ತಾ ಇಲ್ಲ. ಒಂದೇ ಕಡೆ ಆದಾಗ ನಿಮಗೆ ಗೊತ್ತಾಗುತ್ತೆ, ಫಾರ್ ಎಕ್ಸಾಂಪಲ್ ಒಂದು ಕಡೆ ಮೊಬೈಲ್ ಇದೆ, ರೆಟಿನಾ ಮೇಲೆ ಎಲ್ಲೋ ಒಂದ್ ಕಡೆ ಸ್ಕ್ರೀನ್ ಮೇಲೆ ಒಂದೇ ಒಂದ್ ಕಡೆ ಇಮೇಜ್ ಫಾರ್ಮೇಷನ್ ಆದ್ರೆ ಗೊತ್ತಾಗುತ್ತೆ ಇದು ಮೊಬೈಲ್ ಅಂತ. ಅದೇ ಒಂದು ಇಮೇಜ್ ನೋಡಿ 2-3 ಕಡೆ ರೆಟಿನಾ ಮೇಲೆ, ಫಾರ್ ಎಕ್ಸಾಂಪಲ್ ಈ ರೆಟಿನಾ ಮೇಲೆ ಇಲ್ಲೊಂದ್ ಕಡೆ ಇಮೇಜ್ ಫಾರ್ಮೇಷನ್ ಆಗಿ, ಇಲ್ಲೊಂದ್ ಕಡೆ ಇಮೇಜ್ ಫಾರ್ಮೇಷನ್ ಆಗಿ, ಸೊ ಎಷ್ಟೊಂದು ಪಾಯಿಂಟ್ಸ್ ಕಡೆ ಇಮೇಜ್ ಫಾರ್ಮೇಷನ್ ಆದಾಗ ಏನಾಗುತ್ತೆ, ನನಗೆ ಮೊಬೈಲ್ ಅಂತ ಗೊತ್ತಾಗುತ್ತೆ, ಬಟ್ ನನಗೆ ಅದು ಬ್ಲರ್ ಅಂತ ಕಾಣಿಸ್ತಾ ಇರುತ್ತೆ. ಸೊ ಈ ಕಡೆ ಇಲ್ಲಿ ಮೊಬೈಲ್ ಇದೆ, ಇಲ್ಲಿ ಮೊಬೈಲ್ ಇದೆ, ಇಲ್ಲಿ ಮೊಬೈಲ್ ಇದೆ, ಬ್ಲರ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಈ ತರ ಏನಕ್ಕೆ ಆಗ್ತದೆ ಅಂತಂದ್ರೆ, ನೀವು ಕಣ್ಣನ್ನ ಜಾಸ್ತಿ ರಬ್ ಮಾಡ್ತಾ ಇರ್ತೀರಾ. ಸೊ ಕಣ್ಣನ್ನ ಜಾಸ್ತಿ ರಬ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಸೊ ನಿಮ್ಗೆ ಏನ್ ಕಾರ್ನಿಯಾ ಇದೆ, ಸೊ ಅದು ನಿಮ್ಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಜಾಸ್ತಿ ಕಣ್ಣನ್ನ ರಬ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಆ ಕಣ್ಣನ್ನ ರಬ್ ಮಾಡೋದು ನಿಮಗೆ ಆಸ್ಟಿಗ್ಮ್ಯಾಟಿಸಮ್ ಅಂತ ಡಿಸೀಸ್ ಕೂಡ ಬರ್ಬೋದು. ಅದಕ್ಕೆ ಕಣ್ಣನ್ನ ಜಾಸ್ತಿ ರಬ್ ಮಾಡಕ್ ಹೋಗ್ಬೇಡಿ. ಸೊ ಇವಾಗ ನಾವು ಹ್ಯೂಮನ್ ಐ ಬಗ್ಗೆ ಏನಂತ ಡೀಟೇಲ್ ಡಿಸ್ಕಸ್ ಮಾಡಿದೀವಿ. ಸೊ ನೆಕ್ಸ್ಟ್ ಇವಾಗ ನೋಡೋದನ್ನ ಪ್ರಿಸಮ್ ಬಗ್ಗೆ. ಸೊ ಪ್ರಿಸಮ್ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡೋಣ.
ಸೊ ಏನಪ್ಪಾ ಇದು ಅಂತಂದ್ರೆ, ಸೊ ನಾವು ಮೇಜರ್ ಆಗಿ ಸನ್ಲೈಟ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಸನ್ಲೈಟ್ ಅಲ್ಲಿ 7 ಕಲರ್ಸ್ ಏನಕ್ಕಿದೆ, ನಮ್ಗೆ ಹೆಂಗ್ ಗೊತ್ತಾಯ್ತು ಸನ್ಲೈಟ್ ಅಲ್ಲಿ ಒಂದು ವೈಟ್ ಕಲರ್ ಲೈಟ್ ಅಲ್ಲಿ 7 ಕಲರ್ಸ್ ಹೆಂಗಿದೆ ಅಂತ, ಅದು ನಾವು ಇವಾಗ ಡೀಟೇಲ್ ಡಿಸ್ಕಸ್ ಮಾಡ್ತಾ ಇರೋಣ. ನೆಕ್ಸ್ಟ್ ಇವಾಗ ನಾವು ಪ್ರಿಸಮ್ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಪ್ರಿಸಮ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಜಸ್ಟ್ ಒಂದು ನಿಮಗೆ ಗ್ಲಾಸ್ ಏನ್ ತರ ಇದೆ, ಒಂದು ಸಬ್ಸ್ಟೆನ್ಸ್ ಇದೆ, ಅದೇ ತರ ಒಂದು ಪ್ರಿಸಮ್ ಒಂದು ಸಬ್ಸ್ಟೆನ್ಸ್ ಆಗಿರುತ್ತೆ. ಪ್ರಿಸಮ್ ಅಲ್ಲಿ ನಮಗೆ ಏನಪ್ಪಾ ಕನ್ಸಿಸ್ಟ್ ಆಗುತ್ತೆ ಅಂದ್ರೆ, ಪ್ರಿಸಮ್ ಅಲ್ಲಿ 2 ಟ್ರಯಾಂಗ್ಯುಲರ್ ಸರ್ಫೇಸಸ್ ಕಾಣಿಸ್ತದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಕಾಣಿಸ್ತದೆ ಇಲ್ಲೊಂದು ಟ್ರಯಾಂಗಲ್ ಇದೆ, ಮತ್ತೆ ನಿಮಗೆ ಇಲ್ಲೊಂದು ಟ್ರಯಾಂಗಲ್ ಇದೆ. ಸೊ ನಿಮಗೆ ಪ್ರಿಸಮ್ ಅಲ್ಲಿ 2 ಟ್ರಯಾಂಗ್ಯುಲರ್ ಸರ್ಫೇಸಸ್ ಕಾಣಿಸ್ತಾ ಇರುತ್ತೆ, ಮತ್ತೆ 3 ರೆಕ್ಟಾಂಗ್ಯುಲರ್ ಫೇಸಸ್ ನಮಗೆ ಕಾಣಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ರೆಕ್ಟಾಂಗ್ಯುಲರ್ ಫೇಸ್ ಇದಾಯ್ತು, ಸೊ ನಿಮಗೆ ಕಾಣಿಸ್ತಾ ಇದೆ ಒಂದು ರೆಕ್ಟಾಂಗ್ಯುಲರ್ ಫೇಸ್ ಈ ತರ ಇದೆ, ಮತ್ತೆ ಇನ್ನೊಂದು ರೆಕ್ಟಾಂಗ್ಯುಲರ್ ಫೇಸ್ ಆ ಕಡೆ ಇದೆ, ಆಪೋಸಿಟ್ ಸೈಡ್ ಅಲ್ಲಿ ಇದೆ, ಮತ್ತೆ ನಿಮಗೆ ಬಾಟಮ್ ಅಲ್ಲಿ ಇನ್ನೊಂದು ರೆಕ್ಟಾಂಗ್ಯುಲರ್ ಫೇಸ್ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಕಾಣಿಸ್ತದೆ ಇದೊಂದು ರೆಕ್ಟಾಂಗ್ಯುಲರ್ ಫೇಸ್ ಆಯ್ತು, ಇದು ಬಾಟಮ್ ರೆಕ್ಟಾಂಗ್ಯುಲರ್ ಫೇಸ್ ಆಯ್ತು, ಮತ್ತೆ ಇಲ್ಲಿ ನಮ್ಮ ಸೆಕೆಂಡ್ ರೆಕ್ಟಾಂಗ್ಯುಲರ್ ಫೇಸ್ ಆಯ್ತು, ಇದು ನಮ್ಮ ಸೈಡ್ ಅಲ್ಲಿ ಇರೋದು, ಮತ್ತೆ ಆ ಕಡೆ ಇನ್ನೊಂದು ಸೈಡ್ ಇದೆ, ಅದು ನಮ್ಮ ಥರ್ಡ್ ರೆಕ್ಟಾಂಗ್ಯುಲರ್ ಫೇಸ್ ಆಯ್ತು. ಸೊ ನಿಮಗೆ ಪ್ರಿಸಮ್ ಅಲ್ಲಿ ನಿಮ್ಗೆ ಯಾವ್ದಪ್ಪ ಪ್ರಿಸಮ್ ಓದಾಗಬೇಕು ಅಂತಂದ್ರೆ, ಒಂದು ಎರೇಸರ್ ಬರುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ನಿಮಗೆ ನೋಡ್ಬೇಕು ಪ್ರಿಸಮ್ ಅಂತಂದ್ರೆ, ಪ್ರಿಸಮ್ ತರ ಇರೋ ಆಬ್ಜೆಕ್ಟ್ ಅನ್ನ ನಿಮ್ಗೆ ಒಂದು ಎರೇಸರ್ ತರ ಬರುತ್ತೆ, ಒಂದು ಪಿಂಕ್ ಕಲರ್ ತರ ಒಂದು ಎರೇಸರ್ ತರ ಬರುತ್ತೆ. ಅದು ನಿಮ್ಗೆ ಹೆಂಗಿರುತ್ತೆ ಅಂತಂದ್ರೆ, ನಿಮ್ಗೆ ಟ್ರಯಾಂಗಲ್ ತರ ಇರುತ್ತೆ, ಮುಂದೆಗಡೆ ಒಂದು ಟ್ರಯಾಂಗಲ್ ಇರುತ್ತೆ, ಹಿಂದೆಗಡೆ ಒಂದು ಟ್ರಯಾಂಗಲ್ ಇರುತ್ತೆ, ಮತ್ತೆ ಒಂದು ಉದ್ದ ನಿಮ್ಗೆ ಟ್ರಯಾಂಗಲ್ ಸರ್ಫೇಸಸ್ ಇರುತ್ತೆ. ಸೊ ಅದನ್ನ ನೀವು ಪ್ರಿಸಮ್ ಅಂತ ಅನ್ಕೋಬಹುದು. ನಿಮ್ಗೆ ಮುಂದೆಗಡೆ ಹಿಂದೆಗಡೆ ನಿಮ್ಗೆ 2 ಟ್ರಯಾಂಗಲ್ ಸರ್ಫೇಸಸ್ ಇರುತ್ತೆ, ಮತ್ತೆ ಮನೆ ನಿಮ್ಗೆ 2 ರೆಕ್ಟಾಂಗಲ್ ಫೇಸಸ್ ಮೇಲ್ಗಡೆ ಇರುತ್ತೆ, ಒಂದು ಬಾಟಮ್ ಅಲ್ಲಿ ನಿಮ್ಗೆ ರೆಕ್ಟಾಂಗಲ್ ಫೇಸಸ್ ಇರುತ್ತೆ. ಸೊ ಇದು ಪ್ರಿಸಮ್ ಆಯ್ತು. ಸೊ ಪ್ರಿಸಮ್ ಬಗ್ಗೆ ನಾವೇನಪ್ಪ ಡಿಸ್ಕಸ್ ಮಾಡ್ತಾ ಇದೀವಿ ಅಂತಂದ್ರೆ, ಸೊ ಪ್ರಿಸಮ್ ನ ನಾವು ವೈಟ್ ಲೈಟ್ ಅನ್ನು ತಗೊಂಡು ಪ್ರಿಸಮ್ ಅನ್ನು ಪಾಸ್ ಮಾಡಿದಾಗ ನಮಗೆ ಬ್ಯಾಂಡ್ ಆಫ್ ಕಲರ್ ಸಿಗ್ತದೆ. ಅಂದ್ರೆ ಆ ವೈಟ್ ಲೈಟ್ ಅಲ್ಲಿ ನಮಗೆ ಎಷ್ಟೊಂದು ಕಲರ್ಸ್ ಇದೆ, ವೈಟ್ ಲೈಟ್ ಅನ್ನು ಸ್ಪ್ರೆಡ್ ಮಾಡಿದಾಗ ನಮಗೆ ಎಷ್ಟೊಂದು ಲೈಟ್ ಸಿಗ್ತಾ ಇದೆ, ಅದಕ್ಕೆ ನಾವು ಅದನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಪ್ರಿಸಮ್ ಅಲ್ಲಿ ನೀವು ಇನ್ನೊಂದು ಪಾಯಿಂಟ್ ಏನಪ್ಪ ನ್ಯಾಪ್ ಮಾಡ್ಕೊಬೇಕು ಅಂತಂದ್ರೆ, ನಿಮ್ಗೆ ಇಲ್ಲಿ ಏನ್ ಆಂಗಲ್ ಸಿಗ್ತಾ ಇದೆ, ಈ ಆಂಗಲ್ ನಾವು ಆಂಗಲ್ ಆಫ್ ಪ್ರಿಸಮ್ ಅಂತ ಕರಿತಾ ಇರ್ತೀವಿ. ಸೊ ಅದನ್ನ ನಾವು ಕ್ಯಾಪಿಟಲ್ ಏನ್ ರೆಪ್ರೆಸೆಂಟ್ ಮಾಡ್ತೀವಿ, ಆಂಗಲ್ ಆಫ್ ಪ್ರಿಸಮ್ ಅಂತ ಕರಿತೀವಿ. ನೆಕ್ಸ್ಟ್ ಪೇಜ್ ಏನಾಗುತ್ತೆ, ಪ್ರಿಸಮ್ ಟಾಪಿಕ್ ಏನ್ ಇದೆ ಅದು ನೆಕ್ಸ್ಟ್ ಪೇಜ್ ತೆಗೆದ್ರೆ ನಿಮ್ಗೆ ಒಂದು ಇನ್ಸಿಡೆಂಟ್ ಒಂದು ಬ್ಲೂ ಕಲರ್ ಬಾಕ್ಸ್ ಕೊಟ್ಟಿದ್ದಾರೆ. ಆ ಬ್ಲೂ ಕಲರ್ ಬಾಕ್ಸ್ ಅಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಅಂದ್ರೆ ಪ್ರಿಸಮ್ ಅಲ್ಲಿ ಇನ್ಸಿಡೆಂಟ್ ಲೈಟ್ ಅನ್ನ ಇದು ಮಾಡಿದಾಗ, ಲೈಟ್ ಅನ್ನ ಪಾಸ್ ಮಾಡಿದಾಗ ಹೆಂಗೆ ಅದು ರಿಫ್ಲೆಕ್ಟ್ ಆಗ್ತದೆ ಅಂತ. ಸೊ ನಿಮ್ಗೆ ಆಗಲೇ ಗೊತ್ತಿದೆ, ನಾವಾಗ ಲೈಟ್ ರಿಫ್ಲೆಕ್ಷನ್ ಟಾಪಿಕ್ ಸ್ಟಡಿ ಮಾಡಿದೀವಿ. ಸೊ ಇದು ಹೆಂಗ್ ರಿಫ್ಲೆಕ್ಟ್ ಆಗುತ್ತೆ ಅಂತ ಜಸ್ಟ್ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ, ಅದನ್ನ ನೀವು ನೋಡ್ಕೊಳ್ಳಿ. ಬಿಕಾಸ್ ಜಸ್ಟ್ ನಿಮ್ಗೆ ಅದೇ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ನಿಮ್ಗೆ ಅದನ್ನ ಕೊಟ್ಟಿದ್ದಾರೆ ಡಯಾಗ್ರಾಮ್, ಅದನ್ನ ನೀವು ನೋಡ್ಕೊಳ್ಳಿ. ಬಿಕಾಸ್ ಆಂಗಲ್ ಆಫ್ ಡಿವಿಯೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಒಂದು ಪ್ರಿಸಮ್ ತಗೊಂಡ್ರೆ ಚಿಕ್ಕದಾಗಿ ಮಾಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಒಂದು ಪ್ರಿಸಮ್ ತಗೊಂತೀನಿ. ಸೊ ಇವಾಗ ಗ್ಲಾಸ್ ಪ್ರಿಸಮ್ ಇದು ಏರ್ ಆಗಿದೆ. ಸೊ ಲೈಟ್ ಪಾಸ್ ಆಗಿದಾಗ ಸೊ ಇವಾಗ ರೇರ್ ಮೀಡಿಯಂ ಡೆನ್ಸರ್ ಮೀಡಿಯಂ ಹೋಗ್ತದೆ. ಸೊ ಇದು ನಾರ್ಮಲ್ ಮಾಡಿದ್ರೆ ಇದು ಬೆಂಡ್ ಟುವರ್ಡ್ಸ್ ನಾರ್ಮಲ್ ಆಗುತ್ತೆ. ಸೊ ಇವಾಗ ಡೆನ್ಸರ್ ಮೀಡಿಯಂ ಇಂದ ರೇರ್ ಮೀಡಿಯಂ ಹೋಗ್ತಾ ಇದೆ. ಸೊ ಇವಾಗ ಇದನ್ನ ನಾರ್ಮಲ್ ಡ್ರಾಯಿಂಗ್ ಮಾಡ್ತೀನಿ. ಸೊ ಇವಾಗ ಇದು ಅವೇ ಫ್ರಮ್ ದ ನಾರ್ಮಲ್ ಇದು ಬೆಂಡ್ ಆಗ್ತಾ ಇರುತ್ತೆ. ಸೊ ಇದರ ಲೈಟ್ ರೇ ಬಂದ್ಬಿಟ್ಟು ಪಾಸ್ ಆಯ್ತು. ಸೊ ಇವಾಗ ಇದು ನಮ್ಗೆ ಗೊತ್ತಾ ಆಂಗಲ್ ಆಫ್ ಎಲಿವೇಶನ್, ಆಂಗಲ್ ಆಫ್ ಪ್ರಿಸಮ್ ಅಂತ. ಸೊ ಇವಾಗ ನಾನು ಇನ್ಸಿಡೆಂಟ್ ರೇನ್ ಎಕ್ಸ್ಟೆಂಡ್ ಮಾಡಿದ್ರೆ ಅಂಡ್ ನಾನು ಎಮರ್ಜೆಂಟ್ ರೇನ್ ನಾನು ಮತ್ತೆ ಇನ್ಕ್ರೀಸ್ ಮಾಡಿದ್ರೆ ಅಥವಾ ಎಲಾಂಗೇಟ್ ಮಾಡಿದ್ರೆ ಅದ್ರ ಮಧ್ಯೆ ಒಂದು ಆಂಗಲ್ ಸಿಗುತ್ತೆ, ನನಗೆ ಆಂಗಲ್ ಆಫ್ ಡಿವಿಯೇಷನ್ ಅಂತ ಕರೀತಾರೆ. ಆಂಗಲ್ ಬಿಟ್ವೀನ್ ದ, ನೀವು ಈ ತರ ಹೇಳ್ಬೋದು, ಆಂಗಲ್ ಆಫ್ ಡಿವಿಯೇಷನ್ ಹೆಂಗಪ್ಪ ನಾವು ಡಿಫೈನ್ ಮಾಡೋದು ಅಂತಂದ್ರೆ, ದ ಆಂಗಲ್ ಬಿಟ್ವೀನ್ ದ ಇನ್ಸಿಡೆಂಟ್ ರೇ ಅಥವಾ ದ ಆಂಗಲ್ ಬಿಟ್ವೀನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಅಂಡ್ ದ ಡೈರೆಕ್ಷನ್ ಆಫ್ ಎಮರ್ಜೆಂಟ್ ರೇ ಇಸ್ ನೋನ್ ಆಸ್ ಆಂಗಲ್ ಆಫ್ ಡಿವಿಯೇಷನ್. ಅದೊಂದು ಪಾಯಿಂಟ್ ನ್ಯಾಪ್ ಮಾಡ್ಕೊಳಕ್ಕೆ ಮಾತ್ರ ನಿಮ್ಗೆ ಡಯಾಗ್ರಾಮ್ ಇಂಪಾರ್ಟೆಂಟ್, ಇಲ್ಲ ಅಂದ್ರೆ ಆ ಡಯಾಗ್ರಾಮ್ ನಿಮಗೆ ಇಂಪಾರ್ಟೆಂಟ್ ಇರೋದು. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಇರೋಣ ಇನ್ನೊಂದು ಟಾಪಿಕ್ ನೋಡೋದ್ರ ಬಗ್ಗೆ. ಅದು ಹೆಸರು ಟಾಪಿಕ್ ನೋಡೋಣ ಡಿಸ್ಪರ್ಷನ್ ಅಂತ. ಸೊ ಡಿಸ್ಪರ್ಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ, ದ ಸ್ಪ್ಲಿಟ್ಟಿಂಗ್ ಆಫ್ ವೈಟ್ ಕಲರ್ಸ್ ಇಂಟು ಇಟ್ಸ್ ಕಾಂಪೊನೆಂಟ್ಸ್ ಇಸ್ ನೋನ್ ಆಸ್ ಡಿಸ್ಪರ್ಷನ್. ವೈಟ್ ಲೈಟ್ ಅನ್ನ ಅದು ಕಾಂಪೊನೆಂಟ್ಸ್ ಆಗಿ ನೀವು ಏನು ಡಿವೈಡ್ ಮಾಡ್ತೀರಾ, ಸ್ಪ್ಲಿಟ್ ಮಾಡ್ತೀರಾ, ಅದು ನಾವು ಡಿಸ್ಪರ್ಷನ್ ಅಂತ ಕರಿತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಕಾಣಿಸ್ತಾ ಇದೆ, ಒಂದು ಪ್ರಿಸಮ್ ತಗೊಂಡಿದ್ದೀನಿ, ಗ್ಲಾಸ್ ಪ್ರಿಸಮ್ GP ಅಂತ ಬರೆದಿದ್ದೀನಿ. ಸೊ ಇಲ್ಲಿ ಒಂದು ವೈಟ್ ಲೈಟ್ ಅನ್ನ ಪಾಸ್ ಮಾಡಿದಾಗ ಸೊ ನಮ್ಗೆ ಏನಪ್ಪ ಗೊತ್ತಾಯ್ತು, ಅದು ರಿಫ್ಲೆಕ್ಷನ್ ಆದ್ಮೇಲೆ ಅದು ನಮಗೆ ಎಷ್ಟೊಂದು ಕಲರ್ಸ್ ಆಗಿ ನಮಗೆ ರಿಫ್ಲೆಕ್ಟ್ ಆದ್ಮೇಲೆ ನನಗೆ ಎಷ್ಟೊಂದು ಕಲರ್ಸ್ ಆಗಿ ಸಿಗ್ತದೆ. ರೆಡ್, ವೈಲೆಟ್, ಬ್ಲೂ, ಗ್ರೀನ್, ಆರೆಂಜ್. ನೀವು ಒಂದ್ಸರಿ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ರೆ ಇದೆಲ್ಲ ಕಲರ್ಸ್ ಆಗಿದೆ. ಸೊ ಆ ವೈಟ್ ಲೈಟ್ ಅನ್ನ ಪಾಸ್ ಮಾಡಿದ್ರೆ ಗ್ಲಾಸ್ ಪ್ರಿಸಮ್ಗೆ ನಂಗೆ ಈ ತರ ಅನ್ಕೋಬಹುದು, ಇನ್ಪುಟ್ ನೀವ್ ಏನ್ ಕೊಟ್ರಿ ವೈಟ್ ಲೈಟ್ ಅನ್ನ, ನಿಮ್ಗೆ ಔಟ್ಪುಟ್ ಏನ್ ಬರ್ತಾ ಇದೆ, ಎಷ್ಟೊಂದು ಕಲರ್ 7 ಕಲರ್ಸ್ ಬರ್ತಾ ಇದೆ. ಸೊ ನೀವು ಏನ್ ಮಾಡ್ತಾ ಇದೀರಾ, ಒಂದು ವೈಟ್ ಲೈಟ್ ಇಂದ ಎಷ್ಟೊಂದು ಲೈಟ್ಸ್ ನೀವು ತಗೊಂತಾ ಇದೀರಾ, ಅದನ್ನ ಸ್ಪ್ಲಿಟ್ ಮಾಡ್ತಾ ಇದೀರಾ. ಸೊ ಅದನ್ನ ನಾವು ಡಿಸ್ಪರ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ ಸ್ಪೆಕ್ಟ್ರಮ್. ಸೊ ನಮ್ಗೆ ಏನ್ ಕಲರ್ ಸಿಗ್ತದೆ, ವಿಬ್ಗಯರ್ ಅಂತಂದ್ರೆ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಸೊ ಈ ಕಲರ್ಸ್, ಈ ಬ್ಯಾಂಡ್ ಆಫ್ ಕಲರ್ಸ್ ನಾವು ಇದಕ್ಕೆ ಹೆಸರು ಸ್ಪೆಕ್ಟ್ರಮ್ ಅಂತ ಕೊಟ್ಟಿದೀವಿ. ಸೊ ಈ ಬ್ಯಾಂಡ್ ಆಫ್ ಕಲರ್ಸ್ ನಮಗೆ ಸಿಗ್ತಾ ಇರುತ್ತೆ. ಸೊ ಇವಾಗ ನಮ್ಗೆ ಇದನ್ನ ಏನಪ್ಪ ನೋಡಿದ್ವಿ, ನಮ್ಗೆ ಹೆಂಗ್ ಗೊತ್ತಾಯ್ತು ಇದರ ಎಕ್ಸ್ಪೆರಿಮೆಂಟ್ ಅಂತ ಅಂದ್ರೆ, ಸೊ ಇದನ್ನ ಐಸಾಕ್ ನ್ಯೂಟನ್ ಬಂದ್ಬಿಟ್ಟು ಈ ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡಿದ್ರು. ಅವರು ಒಂದು ಗ್ಲಾಸ್ ಪ್ರಿಸಮ್ ತಗೊಂಡು ವೈಟ್ ಲೈಟ್ ಅನ್ನ ಪಾಸ್ ಮಾಡಿದ್ರು, ನಮಗೆ 7 ಕಲರ್ ಸಿಕ್ತು. ನೆಕ್ಸ್ಟ್ ಅವ್ರು ಏನಪ್ಪ ಮಾಡಿದ್ರು ಅಂತಂದ್ರೆ, ಈ 7 ಕಲರ್ಸ್ ಏನ್ ಬರ್ತಾ ಇದೆ ಇದನ್ನ ಮತ್ತೆ ಈ ಪ್ರಿಸಮ್ ಪಕ್ಕ ಇನ್ನೊಂದು ಪ್ರಿಸಮ್ ಅನ್ನ ಇಟ್ರು. ಆ ಪ್ರಿಸಮ್ ಒಳಗಡೆ ಈ ಎಷ್ಟೊಂದು ಏನ್ 7 ಕಲರ್ಸ್ ಇದೆ ಅದನ್ನ ಪಾಸ್ ಮಾಡಿದ್ರು. ಬಟ್ ಅವ್ರಿಗೆ ಏನು ಚೇಂಜಸ್ ಕಾಣಿಸ್ಲಿಲ್ಲ. ಏನಕ್ಕೆ ಅಂತಂದ್ರೆ ನಿಮಗೆ ಒಂದು ಕಲರ್ಸ್ ವೈಟ್ ಕಲರ್ ಸ್ಪ್ಲಿಟ್ ಮಾಡಿದ್ರೆ ನಿಮಗೆ 7 ಕಲರ್ಸ್ ಸಿಕ್ತು. ಆ 7 ಕಲರ್ಸ್ ನೀವು ಮತ್ತೆ ಸ್ಪ್ಲಿಟ್ ಮಾಡೋಣ ಅಂತ ನೋಡೋದು, ಮತ್ತೆ ಏನೋ ಬೇರೆ ಕಲರ್ ಸಿಗತ್ತ ಅಂತ. ಬಟ್ ಅವ್ರಿಗೆ ಬೇರೆ ಕಲರ್ ಸಿಗ್ಲಿಲ್ಲ. ಬಟ್ ಅವ್ರಿಂದ ಮತ್ತೆ ಏನಪ್ಪ ಮಾಡಿದ್ರು ಅಂತಂದ್ರೆ, ಆ ಪ್ರಿಸಮ್ ಅನ್ನ ಉಲ್ಟಾ ಇಟ್ರು. ಆ ಪ್ರಿಸಮ್ ಅನ್ನ ಉಲ್ಟಾ ಇಟ್ಟಾಗ ಏನ್ ಆಯ್ತು ಅಂತಂದ್ರೆ, ಸೊ ಆ ಪ್ರಿಸಮ್ ಮತ್ತೆ ರಿಫ್ರೆಶ್ ಆಮೇಲೆ ಅವರಿಗೆ ವೈಟ್ ಲೈಟ್ ಸಿಕ್ತು. ಸೊ
ಸೊ ಅವ್ರು ಏನ್ ಮಾಡಿದ್ರು ಅಂತ ಫಸ್ಟ್ ಹೇಳ್ಕೊಡ್ತೀನಿ. ಫಸ್ಟ್ ಅವರು ಒಂದು ಪ್ರಿಸಮ್ ತಗೊಂಡ್ರು. ಫಾರ್ ಎಕ್ಸಾಂಪಲ್ ನಿಮಗೆ ಮಾಡಿ ತೋರಿಸ್ಬಿಡ್ತೀನಿ. ಒಂದು ಪ್ರಿಸಮ್ ತಗೊಂಡ್ರು. ಸೊ ಪ್ರಿಸಮ್ ತಗೊಂಡ್ಮೇಲೆ ವೈಟ್ ಲೈಟ್ ಅನ್ನ ಪಾಸ್ ಮಾಡಿದ್ರು. ಅವ್ರಿಗೆ ಇಲ್ಲಿ 7 ಕಲರ್ ಸಿಕ್ತು. 7 ಕಲರ್ ಸಿಕ್ಕಿದ್ಮೇಲೆ ಅವ್ರು ಏನ್ ಅನ್ಕೊಂಡ್ರು ಅಂತಂದ್ರೆ, ಸೊ ಇವಾಗ ಒಂದು ವೈಟ್ ಲೈಟ್ ಇಂದ ನನಗೆ 7 ಕಲರ್ ಸಿಗ್ತಾ ಇದೆ. ಈ 7 ಕಲರ್ಸ್ ನಾನು ಮತ್ತೆ ಇನ್ನೊಂದು ಗ್ಲಾಸ್ ಪ್ರಿಸಮ್ ಅಲ್ಲಿ ಪಾಸ್ ಮಾಡಿದ್ರೆ ನಂಗೆ ಇನ್ನೂ ಜಾಸ್ತಿ ಕಲರ್ ಸಿಗುತ್ತೆ ಅಂದ್ಬಿಟ್ಟು ಈ ಎಷ್ಟೊಂದು 7 ಕಲರ್ಸ್ ಬರ್ತಾ ಇದೆ ಅದನ್ನ ಮತ್ತೆ ಇನ್ನೊಂದು ಗ್ಲಾಸ್ ಪ್ರಿಸಮ್ ಇಂದ ಪಾಸ್ ಮಾಡಿದ್ರು. ಏನ್ ಅನ್ಕೊಂಡು ಇನ್ನೂ ಜಾಸ್ತಿ ಕಲರ್ ಸಿಗುತ್ತೆ ಅಂತ. ಬಟ್ ಅವ್ರು ಏನ್ ಅಬ್ಸರ್ವ್ ಮಾಡಿದ್ರು, ಏನು ಆಗ್ಲಿಲ್ಲ. ಎಕ್ಸ್ಪೆರಿಮೆಂಟ್ ಆದಾಗ ಅವ್ರು ಅನ್ಕೊಂಡಂಗೆ ಏನು ಆಗ್ಲಿಲ್ಲ. ಬಟ್ ಅವ್ರು ಮತ್ತೆ ಏನ್ ಮಾಡಿದ್ರು, ಇನ್ನೊಂದು ಏನ್ ಟ್ರೈ ಮಾಡಿದ್ರು ಅಂತಂದ್ರೆ, ಈ ಗ್ಲಾಸ್ ಪ್ರಿಸಮ್ ಹಿಂಗಿಡೋ ಬದಲು ಉಲ್ಟಾ ಇಟ್ಟಿದ್ರು. ಉಲ್ಟಾ ಇಟ್ಟಾಗ ಏನ್ ಮಾಡಿದ್ರು ಏನಾಯ್ತು ಅಂತಂದ್ರೆ, ವೈಟ್ ಲೈಟ್ ಇತ್ತು, ಅದಾಗಲೇ ನಿಮಗೆ ಗೊತ್ತಾಯ್ತು 7 ಕಲರ್ಸ್ ಆಗಿ ಡಿವೈಡ್ ಆಗಿದೆ. ಇದು ರಿಫ್ಲೆಕ್ಟ್ ಆಗಿಬಿಟ್ಟು ಔಟ್ಪುಟ್ ಆಗಿ ನಮ್ಗೆ ಮತ್ತೆ ವೈಟ್ ಕಲರ್ ಬಂತು. ಅಂದ್ರೆ ಉಲ್ಟಾ ಇಟ್ಟಾಗ ಫಸ್ಟ್ ನಿಮಗೆ ವೈಟ್ ಕಲರ್ ಇತ್ತು, ವೈಟ್ ಕಲರ್ ರಿಫ್ಲೆಕ್ಟ್ ಆಗ್ಬಿಟ್ಟು 7 ಕಲರ್ಸ್ ಬಂತು. ಇವಾಗ ಈ 7 ಕಲರ್ಸ್ ಉಲ್ಟಾ ಪ್ರಿಸಮ್ ಇಂದ ರಿಫ್ಲೆಕ್ಟ್ ಆಗ್ಬಿಟ್ಟು ಮತ್ತೆ ನಿಮಗೆ ವೈಟ್ ಲೈಟ್ ಸಿಗ್ತಾ ಇದೆ. ಸೊ ಏನ್ ಕನ್ಕ್ಲೂಷನ್ ಮಾಡಿದ್ರು ಅಂತಂದ್ರೆ, ಆ ಸನ್ಲೈಟ್ ನಮ್ಮ ಹತ್ರ ಏನ್ ಸನ್ಲೈಟ್ ಸಿಗ್ತಾ ಇದೆ, ಆ ಸನ್ಲೈಟ್ ಅಲ್ಲಿ 7 ಕಲರ್ಸ್ ಇರುತ್ತೆ ಅಂತ. ಆ 7 ಕಲರ್ಸ್ ಇರೋದ್ರಿಂದ ನಾವು ಅದನ್ನ ಡಿಸ್ಪರ್ಷನ್ ಮಾಡ್ಬಿಟ್ಟು ನಮಗೆ 7 ಕಲರ್ಸ್ ಇಂದ ನಾವು ತಗೊಬಹುದು. ಸೊ ಇದು ನಮಗೆ ಸನ್ಲೈಟ್ ಕನ್ಸಿಸ್ಟ್ ಆಫ್, ಈ ಎಕ್ಸ್ಪೆರಿಮೆಂಟ್ ಮೇನ್ ಉದ್ದೇಶ ನಮ್ಗೆ ಏನಪ್ಪ ಔಟ್ಪುಟ್ ನಮ್ಗೆ ಅಬ್ಸರ್ವೇಷನ್ ಮಾಡಿದ್ವಿ ಅಂದ್ರೆ, ಸನ್ಲೈಟ್ ಕನ್ಸಿಸ್ಟ್ ಆಫ್ 7 ಕಲರ್ಸ್. ಸೊ ಈ ಎಕ್ಸ್ಪೆರಿಮೆಂಟ್ ಅನ್ನ ಐಸಾಕ್ ನ್ಯೂಟನ್ ಮಾಡಿದ್ರು. ನೆಕ್ಸ್ಟ್ ನಮ್ಗೆ ಇವಾಗ ಏನಪ್ಪಾ, ನಮಗೆ ನ್ಯಾಚುರಲ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ರೈನ್ಬೋ. ಈಗ ನೀವು 7 ಕಲರ್ಸ್ ನೀವೆಲ್ಲಿ ನೋಡ್ಬೋದು ಅಂದ್ರೆ ರೈನ್ಬೋ ನೋಡ್ಬೋದು. ನಿಮ್ಗೆ ರೈನ್ಬೋ ಯಾವ ಫಾರ್ಮೇಶನ್ ಆಗ್ತಾ ಇರುತ್ತೆ, ನಿಮ್ಗೆ ಸನ್ಲೈಟ್ ಕೂಡ ಇರಬೇಕು ಅಂಡ್ ನಿಮ್ಗೆ ರೈನ್ ಕೂಡ ಆಗ್ತಾ ಇರಬೇಕು. ಅಂಡ್ ರೈನ್ಬೋ ಯಾವ ಕಡೆ ಫಾರ್ಮ್ ಆಗುತ್ತೆ, ನೀವು ಸನ್ಲೈಟ್ ಆಪೋಸಿಟ್. ಫಾರ್ ಎಕ್ಸಾಂಪಲ್ ಸನ್ ಇಲ್ಲಿದೆ ಅಂತಂದ್ರೆ ರೈನ್ಬೋ ನಿಮಗೆ ಆಪೋಸಿಟ್ ಸೈಡ್ ಫಾರ್ಮೇಶನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಸನ್ ಇಲ್ಲಿದೆ ಅಂತಂದ್ರೆ ನೀವು ಸನ್ ಹಿಂದೆಗಡೆ ನಿಂತ್ಕೊಂಡು ನೋಡ್ಬೇಕು, ಅವಾಗ ನಿಮಗೆ ರೈನ್ಬೋ ಫಾರ್ಮೇಶನ್ ಕಾಣಿಸ್ತಾ ಇರುತ್ತೆ. ಸೊ ಇವಾಗ ಹೆಂಗ್ ಫಾರ್ಮೇಶನ್ ಆಗುತ್ತೆ ಅಂತಂದ್ರೆ, ಸೊ ನಿಮಗೆ ರೈನ್ ಡ್ರಾಪ್ಸ್ ನೋಡಿರ್ತೀರಾ. ಸೊ ನೀವು ಮಳೆ ಬರ್ತಿರ್ಬೇಕಾದ್ರೆ ರೈನ್ ಡ್ರಾಪ್ಸ್ ಇದೆಯಲ್ಲ, ಆ ರೈನ್ ಡ್ರಾಪ್ಸ್ ಗೆ ಸನ್ಲೈಟ್ ಬಿದ್ದಾಗ ಅದು ರಿಫ್ರಾಕ್ಟ್ ಆಗ್ತಾ ಇರುತ್ತೆ. ಲೈಟ್ ರಿಫ್ರಾಕ್ಟ್ ಆಗ್ಬಿಟ್ಟು ಅದಾದ್ಮೇಲೆ ನಿಮಗೆ ಕಾಣಿಸ್ತದೆ. ಫಸ್ಟ್ ಇದು ನಮ್ಗೆ ಸನ್ಲೈಟ್ ಆಯ್ತು, ಸನ್ಲೈಟ್ SL ಅಂತ ಬರೀತೀನಿ, ಸನ್ಲೈಟ್ ಆಯ್ತು. ಸೊ ಇವಾಗ ಇದು ನೋಡಿ, ಇದು ರೈನ್ ಡ್ರಾಪ್, ಈ ಸರ್ಕಲ್ ಏನಿದೆ ಅದು ರೈನ್ ಡ್ರಾಪ್ ಆಗಿದೆ. ಸೊ ಇದು ಫಸ್ಟ್ ರಿಫ್ರಾಕ್ಟ್ ಆಗ್ತದೆ. ಇದು ಫಸ್ಟ್ ರೇರೆ ಮೀಡಿಯಂ ಡೆನ್ಸರ್ ಮೀಡಿಯಂ ಹೋಗ್ತದೆ, ರಿಫ್ರಾಕ್ಟ್ ಆಯ್ತು. ಅದಾದ್ಮೇಲೆ ರಿಫ್ಲೆಕ್ಷನ್ ಆಗ್ತದೆ. ನಿಮಗೆ ಕಾಣಿಸ್ತದೆ ಈ ಸರ್ಫೇಸ್ ಅಲ್ಲಿ, ಇಲ್ಲಿ ಏನ್ ಶೇಡ್ ಮಾಡ್ತೀನಿ, ಈ ಸರ್ಫೇಸ್ ಅಲ್ಲಿ ಲೈಟ್ ಇಲ್ಲಿ ಬಿದ್ಬಿಟ್ಟು ಮತ್ತೆ ನಮಗೆ ಈ ಕಡೆ ಅದೇ ಮೀಡಿಯಂ ಬರ್ತದೆ, ರೈನ್ ಡ್ರಾಪ್ ಒಳಗಡೆ ಬರ್ತದೆ. ಅಂದ್ರೆ ರಿಫ್ಲೆಕ್ಟ್ ಆಗ್ತಾ ಇದೆ ಅಂಡ್ ನಿಮ್ಗೆ ಕಾಣಿಸ್ತದೆ ಮತ್ತೆ ರಿಫ್ಲೆಕ್ಟ್ ಆಗ್ತದೆ. ಅಂದ್ರೆ ಫಸ್ಟ್ 2 ಸತಿ ರಿಫ್ಲೆಕ್ಟ್ ಆಗ್ತಾ ಇದೆ, ಒಂದು ಸತಿ ನಮಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಈ ತರ ಆಗ್ಬಿಟ್ಟು ನಮಗೆ ರೈನ್ಬೋ, ನಮಗೆ ಏನು 7 ಕಲರ್ಸ್ ಬರ್ತಾ ಇದೆ, ಅದು ಸ್ಕೇಲ್ ಫಾರ್ಮೇಶನ್ ಆಗ್ತಾ ಇರುತ್ತೆ, ನಮಗೆ ಇದು ಕಾಣಿಸ್ತಾ ಇರುತ್ತೆ. ಸೊ ರೈನ್ ಡ್ರಾಪ್ಸ್, ರೈನ್ಬೋ ಹೆಂಗ ಮೇಜರ್ ಫಾರ್ಮೇಶನ್ ಆಗುತ್ತೆ ಅಂತಂದ್ರೆ, ಅದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇಂದ. ಮೇಜರ್ ಆಗಿ ರೈನ್ಬೋ ಹೆಂಗ್ ಫಾರ್ಮೇಶನ್ ಆಗುತ್ತೆ ಅಂತಂದ್ರೆ, ರೈನ್ಬೋ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇಂದ ಫಾರ್ಮೇಶನ್ ಆಗ್ತಾ ಇರುತ್ತೆ. ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದ್ರೆ ಏನು, ಇದರಲ್ಲಿ ನಿಮ್ಗೆ ಜಾಸ್ತಿ ಬೇಕಾಗಿಲ್ಲ, ಬಿಕಾಸ್ 10 ಸಿಲೆಬಸ್ ಅಲ್ಲಿ ಇದಿಲ್ಲ. ಇದು ನೀವು 12th ಅಲ್ಲಿ ಹೋದಾಗ ನಿಮಗೆ ರೇ ಆಪ್ಟಿಕ್ಸ್ ಅಂತ ಒಂದು ಚಾಪ್ಟರ್ ಬರ್ತಾ ಇರುತ್ತೆ, ಅದನ್ನ ನೀವು ಕಲಿತಾ ಇರ್ತೀರಾ. ಸೊ ಇವಾಗ ನೀವು ಇದ್ರ ಬಗ್ಗೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ TIR ಅಂತ ಕರಿತೀವಿ, ಅದ್ರ ಬಗ್ಗೆ ನೀವು ಜಾಸ್ತಿ ಜ್ಞಾಪಕ ಬೇಕಾಗಿಲ್ಲ. ಸೊ ನಿಮಗೆ ಇವಾಗ ರೈನ್ಬೋ ಹೆಂಗ್ ಫಾರ್ಮೇಶನ್ ಆಗಿ ಅದ್ರ ಬಗ್ಗೆ ನಾವು ಕಲ್ತಿದೀವಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ಈ ವಿಡಿಯೋ ನಾವು ಏನಪ್ಪ ಕಲ್ತಿದೀವಿ ಅಂತಂದ್ರೆ, ಸೊ ಈ ವಿಡಿಯೋ ನಾವು ಫಸ್ಟ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಹ್ಯೂಮನ್ ಐನ ಸ್ಟಾರ್ಟ್ ಮಾಡಿದ್ವಿ. ಸೊ ಐ ಬಗ್ಗೆ ನಾವು ಏನೇನು ಪಾರ್ಟ್ಸ್ ಅದು ನೋಡಿದ್ವಿ, ಅದು ಫಂಕ್ಷನ್ಸ್ ಏನು ಅಂತ ನೋಡಿದ್ವಿ. ನೆಕ್ಸ್ಟ್ ಅಕಾಮಡೇಷನ್ ಅಂತ ನೋಡಿದ್ವಿ, ಎಷ್ಟು ನಮಗೆ ಹೆಂಗೆ ನಾವು ಫಾರ್ ಆಬ್ಜೆಕ್ಟ್ಸ್ ನೋಡ್ತೀವಿ, ನಿಯರ್ ಆಬ್ಜೆಕ್ಟ್ಸ್ ನೋಡ್ತೀವಿ, ಅದೇನು ಅಂತ ನೋಡಿದ್ವಿ. ಅದಾದ್ಮೇಲೆ ನಾವು ಡಿಫೆಕ್ಟ್ಸ್ ಬಗ್ಗೆ ನೋಡಿದ್ವಿ, ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ, ಪ್ರೆಸ್ಬಯೋಪಿಯಾ, ಆಸ್ಟಿಗ್ಮ್ಯಾಟಿಸಮ್ ಇದ್ರ ಬಗ್ಗೆ ನೋಡಿದ್ವಿ. ಅದಾದ್ಮೇಲೆ ನಾವು ಪ್ರಿಸಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ರೈನ್ಬೋ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಸನ್ಲೈಟ್ ಬಗ್ಗೆ, ಸನ್ಲೈಟ್ ಅಲ್ಲಿ ಹೆಂಗೆ 7 ಕಲರ್ಸ್ ಇದೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅಂತಂದ್ರೆ ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್ ಅಂತ. ಅಂದ್ರೆ ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್ ಆದಾಗ ಹೆಂಗೆ ನಮ್ಗೆ ಏನೇನು ಕಾಣಿಸ್ತಾ ಇರುತ್ತೆ ಫಿನಾಮಿನಾ. ಫಾರ್ ಎಕ್ಸಾಂಪಲ್ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಆಗಿರ್ಬೋದು, ಸ್ಟಾರ್ಸ್ ಏನಕ್ಕೆ ಟ್ವಿಂಕಲ್ ಆಗುತ್ತೆ, ಅದಾದ್ಮೇಲೆ ಸ್ಕೈ ಕಲರ್ ಏನಕ್ಕೆ ಬ್ಲೂ ಇದೆ. ಸೊ ಸನ್ರೈಸ್ ಮತ್ತೆ ಸನ್ಸೆಟ್ ಆಗ್ಬೇಕಾದ್ರೆ ಏನಕ್ಕೆ ನಮ್ಮ ಸ್ಕೈ ಕಲರ್ ಆರೆಂಜ್ ಆಗ್ತಾ ಇರುತ್ತೆ ಅಥವಾ ರೆಡ್ಡಿಶ್ ಆಗ್ತಾ ಇರುತ್ತೆ, ಇದನ್ನ ನಾವು ಡೀಟೇಲ್ ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಇಲ್ಲಿಗೆ ಈ ವಿಡಿಯೋನ ಏನು ಮಾಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಮತ್ತೆ ನಾನು 5 ಗಂಟೆಗೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಸೊ ಅಲ್ಲಿ ತನಕ ಓಕೆ, ಬಾಯ್.